Good morning, students. In this third video, I am discussing about refund one act play unit 3. So we know what happened in unit 1 and unit 2. So we have the ex-student of the school who wanted his tuition fees back. So he approached the principal, and principal was shocked by this student, and he wanted to discuss the matter with his staff members, and he called out everyone, the staff members, and he discussed with them about this issue, the unusual one. And the mathematics master, he gave an idea, and every teacher gave support to him, and they decided to have a re-exam for Vasakov, and they determined to pass him, though he gave wrong answers. So let us see in the third unit what happens here. So Vasakov, so he enters as the principal sent a servant to bring him. ನೋಡಿ ಮೂರನೇ ಯೂನಿಟ್ ಆಯಿತು. ಹಿ ಎಂಟರ್ಸ್ ವಿತೌಟ್ ವೇಟಿಂಗ್ ಟು ಬಿ ಶೋನ್ ಇನ್. ಓಕೆ, ಒಳಗೆ ಬರ್ತಾನೆ. ಹಿ ಈಸ್ ಮೋಸ್ಟ್ ಟ್ರಕ್ಯುಲೆಂಟ್ ಅಂತ ಹೇಳಿದ್ರೆ ಬ್ಯಾಡ್ ಟೆಂಪರ್ಡ್, ತುಂಬ ವಿಚಿತ್ರವಾಗಿ ಸಿಟ್ಟು ಮಾಡಿಕೊಂಡು ಏನೋ ಇವರಿಂದ ನನ್ನ ಜೀವನ ಹಾಳಾಯಿತು ಅನ್ನೋ ಹಾಗೆ ಬರ್ತಾನೆ ಅವನು. ಹಿಸ್ ಹ್ಯಾಟ್ ಈಸ್ ಓವರ್ 1 ಇಯರ್ ಸ್ಲ್ಯಾಂಟ್. ಓಕೆ, ಸೈಡ್ ಹ್ಯಾಟ್ ಹಾಕ್ಕೊಂಡಿದ್ದಾನೆ ಅವನು. ಹಿ ಗ್ರೀಟ್ಸ್ ನೋ ಬಡಿ. ಸೊ ಬಂದು ತನ್ನ ಹಳೆಯ ಮೇಸ್ಟ್ರುಗಳಿಗೆ ಇವನು ಯಾವುದೇ ನಮಸ್ಕಾರ ಆಗಲಿ ಏನು ಹೇಳೋದಿಲ್ಲ. ಹಿ ಕೀಪ್ಸ್ ಹಿಸ್ ಹ್ಯಾಂಡ್ಸ್ ಥ್ರೋಸ್ಟ್ ಇನ್ ಹಿಸ್ ಪಾಕೆಟ್ಸ್. ಎರಡು ಕೈಗಳನ್ನು ತನ್ನ ಕಿಸೆಯಲ್ಲಿ ಅವನು ಇಟ್ಕೊಂಡು ಒಳಗೆ ಬರ್ತಾನೆ. ಆ್ಯಂಡ್ ಸ್ಟೇಟ್ಸ್ ಇನ್ಸುಲೆಂಟ್ಲಿ, ಉದ್ದಾಟದಿಂದ ಎಲ್ಲ ಮಾಸ್ಟರ್ಗಳ ಹತ್ರ ನೋಡ್ತಾನೆ. ದ ಸ್ಟಾಫ್ ಬೋಯಿಂಗ್ ಹಾರ್ಟಿಲಿ. ಸೊ ಮೇಸ್ಟ್ರುಗಳೇ ಹಳೆಯ ವಿದ್ಯಾರ್ಥಿಗೆ ದೇಹವನ್ನು ಭಾಗಿಸಿ ಗೌರವ ಕೊಟ್ಟು ನಮಸ್ಕಾರ ಮಾಡಿ ಇವನಿಗೆ ಹೌ ಡು ಯು ಡೂ ಕೇಳ್ತಾರೆ. ಎಂಥ ಕಾಲವಂತಪ್ಪ ವಾಸಕೋ. Who the hell are you? Sit down. You loafers. ಹಳೆ ವಿದ್ಯಾರ್ಥಿ ಬೇಕು ಅಂಥೇಳಿ ಮೇಸ್ಟ್ರುಗಳಿಗೆ ಸಿಟ್ಟು ಬರೆಸ್ತಾ ಇದ್ದಾನೆ. ಇವರು ನನ್ನ ಫೇಲ್ ಮಾಡಲಿ ಮತ್ತು ನನಗೆ ಅವಾಗ ಹೆಡ್ ಪ್ರಿನ್ಸಿಪಾಲ್ ನನಗೆ ಫೀಸ್ ವಾಪಸ್ ಕೊಡಿ ಅಂತೇಳಿ ಹೀಗೆ ಮಾತಾಡ್ತಾನೆ. Who the hell are you? Sit down. You loafers. Okay, loafers actually meaning ಅಂತ ಹೇಳಿದ್ರೆ the fellow one who wastes his own time. ಸೊ ಟೈಮ್ ವೇಸ್ಟ್ ಮಾಡ್ಕೊಂಡಿದ್ದವರು ಅಂತೇಳಿ. ಇಲ್ಲಿ ಈ ಗ್ರೀನ್ಸ್ ವೇಟಿಂಗ್ ಟು ಬಿ ಥ್ರೋನ್ ಔಟ್. ನೋಡಿ ನಗ್ತಾನೆ ಅವನು. ಇಷ್ಟೆಲ್ಲ ಬೈದ್ರೆ ಬಿಡ್ತಾರೆ ಅವರು, ತೆಗೆದನ್ನು ಹೊರ ಬಿಸಾಡ್ತಾರೆ ಅಂತೇಳಿ. ಆಯಿತಾ, ಪ್ರಿನ್ಸಿಪಲ್ ಸಿಟ್ಟು ಬರುತ್ತೆ. ಹೌ ಡೇರ್ ಯು, ಬಿಕಾಸ್ ಹಿಸ್ ಮಾಸ್ಟರ್ಸ್, ಅವನ ಮಾಸ್ಟರ್ಸ್ಗಳಿಗೆ ಹೀಗೆ ಮಾತಾಡ್ಬೋದು ಅಂತೇಳಿ. ಮ್ಯಾಥಮೆಟಿಕ್ಸ್ ಮಾಸ್ಟರ್, ದ ಕ್ಲೆವರ್ ಒನ್, ಅತಿ ಬುದ್ಧಿವಂತ ಅವನು. ಅವ್ನು ಹೇಳ್ತಾನೆ ಇಂಟ್ರಪ್ಟಿಂಗ್, ಪ್ಲೀಸ್. ಓಕೆ, ಹಿ ಟರ್ನ್ಸ್ ಟು ದ ಅದರ್ಸ್, ಸಿಟ್ ಡೌನ್ ಯು ಲೋಫರ್ಸ್. ಅವನು ಹಾಗೆ ಹೇಳ್ತಾನೆ ಕುತ್ಕೊಳ್ಳಿ ಅಂಥೇಳಿ. ದೇ ಸಿಟ್ ಗ್ರೇಟ್ಲಿ ಅಸ್ಟಾನಿಷಿಂಗ್. ಎಲ್ಲರ ಮುಖದಲ್ಲಿ ಕೂಡ ಆಶ್ಚರ್ಯ ಕಾಣಿಸ್ಕೊಳ್ತಾ ಇದೆ. ಹಿ ಟರ್ನ್ಸ್ ಟು ವಾಸಕಾಫ್. ಓಕೆ, ಅವನ ಕಡೆ ತಿರುಗಿ ಮೈ ಡಿಯರ್ ಸರ್, ದ ಗ್ರೀಟಿಂಗ್ you have just given us shows that you understand the patriarchal manners. ನೋಡಿ, patriarchal manners means here and manly behavior ಅನ್ನೋ ಹಾಗೆ. A man or male gender is superior to female ಅನ್ನೋ ಹಾಗೆ. So whatever he did, okay, it's a patriarchal manners, okay, which we impress upon. We are happy towards it. ನೀವು ಹಾಗೆ ಬಿಹೇವ್ ಮಾಡಿ ಖುಷಿ ಆಯ್ತು ಅಂತ ಹೇಳ್ಕೊಳ್ತಾನೆ. ಎವ್ರಿಬಡಿ ಇನ್ ಇನ್ಸ್ಟಿಟ್ಯೂಷನ್ ನಿನ್ನ ಬಿಹೇವಿಯರ್ ನಮಗೆಲ್ಲರೂ ಕೂಡ ಖುಷಿ ಆಯಿತು. ಎಕ್ಸಾಕ್ಟ್ಲಿ ಆ್ಯಸ್ ಇನ್ ದ ಡೇಸ್ ಆಫ್ ದ ಮಿಡಿವಲ್ ಹ್ಯೂಮನಿಸ್ಟ್. ಇನ್ನೂ ಎಕ್ಸಾಂಪಲ್ ಕೊಡ್ತಾನೆ. ಮಿಡಿವಲ್ ಹ್ಯೂಮನಿಸ್ಟ್ ಡೇಸ್ನಲ್ಲಿ ಹೀಗೆ ಇತ್ತು. ಟೀಚರ್ಸ್ ಆ್ಯಂಡ್ ಪೀಪಲ್ಸ್ ಮೀಟ್ ಹಿಯರ್. ವಿದ್ಯಾರ್ಥಿಗಳು ಟೀಚರ್ಸ್ಗಳು ಮೀಟ್ ಮಾಡ್ತಾಯಿದ್ರು ಆನ್ ಎ ಫೂಟಿಂಗ್ ಆಫ್ ಪರ್ಫೆಕ್ಟ್ ಈಕ್ವಾಲಿಟಿ. ಎಲ್ಲರೂ ಸಮಾನವಾಗಿದ್ದರು ಅನ್ನೋ ಹಾಗೆ ಆವಾಗ. ಸೊ ಈಗಲೂ ಕೂಡ ಅದನ್ನೇ ತೋರಿಸ್ತಾ ಇದ್ದೀಯಾ. ಯು ಹ್ಯಾವ್ ಶೋನ್ ಅಸ್ ಇನ್ ದ ಮೋಸ್ಟ್ ಟ್ಯಾಕ್ಟ್ಫುಲ್ ವೇ ದಾಟ್ ಯು ಅಪ್ರೂವ್ ಅವರ್ ಕಸ್ಟಮ್ಸ್. ನೋಡಿ, ಕಸ್ಟಮ್ಸ್ ಅಂದರೆ ಶಾಲೆಯಲ್ಲಿ ಇದ್ದ ರೂಲ್ಸ್ಗಳನ್ನು ನೀನು ಫಾಲೋ ಮಾಡ್ತಾ ಇದೀಯಾ ಅಂತ ಹೇಳಿ. ಗುಡ್ ಸ್ಟೂಡೆಂಟ್, ದಟ್ ಇಸ್ ಗುಡ್ ಆಫ್ ಯು, ಆ್ಯಂಡ್ ಐ ಆಮ್ ಶ್ಯೂರ್ ಮೈ ಕಲೀಗ್ಸ್ ಅದರ್ ಸ್ಟಾಫ್ ಮೆಂಬರ್ಸ್ ವಿಲ್ ಅಗ್ರಿ. ಎಲ್ಲರೂ ಕೂಡ ನಿನ್ನ ಬಿಹೇವಿಯರಿಂದ ಖುಷಿಯಾಗಿದೆ. ನಾನು ಹೇಳಿದ್ರೆ ಅವ್ರು ಒಪ್ಕೊಳ್ತಾ ಇದ್ದಾರೆ. ದಟ್ ದ ಪೀಪಲ್ ವಾಸಕಾಫ್ ಹೂ ಅಪಿಯರ್ಸ್ ಬಿಫೋರ್ ಅಸ್ ಫಾರ್ re-examination. ಓಕೆ, ಈಗ ಬಂದು ಕೂತ್ಕೊಂಡಿದ್ದಾರೆ. ನೀಡ್ ನಾಟ್ ಟು ಬಿ ಎಕ್ಸಾಮಿನ್ ಇನ್
ವಾಟ್ ಅಪರ್ಟೈನ್ಸ್ ಟು ಜೆಂಟಲ್ಮೆನ್ನೆಸ್. ನೋಡಿ ಇದು ಕೂಡ ಒಂದು ಎಕ್ಸಾಮೇ ಇಲ್ಲಿ ಏನು ಹೇಳಿಲಿ, ಅಪರ್ಟೈನ್ಸ್ ಟು ಜೆಂಟಲ್ಮೆನ್ನೆಸ್. ಸೊ ಅವನ ಬಿಹೇವಿಯರ್ ಹೇಗಿದೆ ಅದಕ್ಕೆ ಮಾರ್ಕ್ ಕೊಡೋದಾದರೆ ಹಿ ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಇನ್ಸ್ಟೆಡ್ ವಿ ವೇವ್ ಎಕ್ಸಾಮಿನೇಷನ್ ಇನ್ ದಟ್ ಸಬ್ಜೆಕ್ಟ್. ಹಾಗಾಗಿ ನಿನ್ನ ಬಿಹೇವಿಯರ್ ಸಂಬಂಧಪಟ್ಟಾಗೆ ನಾವು ಪರೀಕ್ಷೆ ಮಾಡೋದಿಲ್ಲ, ನೀನು ಫಸ್ಟಿಗೆ ಅದರಲ್ಲಿ ಪಾಸ್ ಆಗಿದೆಯಾ ಆ್ಯಂಡ್ ಮಾರ್ಕ್ ಇಮ್ ಎಕ್ಸಲೆಂಟ್. ಓಕೆ, ಗುಡ್, ಬೆಟರ್, ಬೆಸ್ಟ್, ಹಾಗೆಯೇ ಬ್ಯಾಡ್, ವರ್ಸ್ಟ್ ಅನ್ನೋ ಹಾಗೆ ಇವನು ಎಕ್ಸಲೆಂಟ್ ಅಂತೆ. ಮುಗೀತು ಅಲ್ಲಿಗೆ. ಪ್ರಿನ್ಸಿಪಲ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಒನ್ಸ್. ಪ್ರಿನ್ಸಿಪಲ್ ಬೇಗ ಚಾಣಾಕ್ಷಿದ್ದಾನೆ. ಕ್ವೈಟ್ ರೈಟ್, ಹಿ ರೈಟ್ಸ್ ಮ್ಯಾನರ್ಸ್ ಎಕ್ಸಲೆಂಟ್. ಸೊ ಬಿಹೇವಿಯರ್ಗೆ ಗುಡ್ ಮಾರ್ಕ್ ಕೊಟ್ಟಾಯಿತು. ನೋಡಿ ಹೀಗೆ ಟೀಚರ್ಸ್ಗಳು ಆ ವಿದ್ಯಾರ್ಥಿಗೆ ಅವ್ನು ಮೋಸ ಮಾಡೋಕ್ಕೆ ಬಂದಿದ್ದಾನೆ, ಬಟ್ ಇವರು ಅವನಿಗೇನೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ದ ಸ್ಟಾಫ್ ಎಲ್ಲರೂ ಒಟ್ಟಾಗಿ ಅಗ್ರೀಡ್ ವಾಸರ್ಕಾಫ್. ರೈಟ್, ವಾಸರ್ಕಾಫಿ ನೋಡಿ ಪಝಲ್ಡ್, ಅವ್ನಿಗೆ ಶಾಕ್ ಆಗುತ್ತೆ. ದೆನ್ ಶೃಗಿಂಗ್ ಇಸ್ ಶೋಲ್ಡರ್ಸ್. ನೋಡಿ ಮಾತಾಡ್ತಾನೆ ಅವನೇ. ಆಲ್ ರೈಟ್, ಇಫ್ ಯು ಸೇ ಸೊ, ನೀವು ಹೇಳೋದಾದರೆ ವಾಟ್ ದ ಹೆಲ್, ಐ ಡೋಂಟ್ ಗಿವ್ ಎ ಡ್ಯಾಮ್ ಫಾರ್ ದ ಲಾಡ್ ಆಫ್ ಯು. ನೀವು ಏನೇ ಪ್ರಶ್ನೆ ಕೇಳಿ ನಾನು ಗೊತ್ತು ಉತ್ತರ ಕೊಡೋದು ಅಂತ ಹೇಳಿ. ಮೈ ಬೀಯಿಂಗ್ ಜೆಂಟ್ಲ್ಮನ್ಲಿ isn't going to pass this examination. ಸೊ ನಾನು ಜೆಂಟ್ಲ್ಮನ್ ಅಂತ ನೀವು ಹೇಳಿಬಿಟ್ರೆ ನಾನು ಎಕ್ಸಾಮಲ್ಲಿ ಪಾಸ್ ಆಗೋದಿಲ್ಲ. ನೋಡಿ ಬೇಕಾದರೆ ಲೆಟ್ ಮಿ ಫೇಲ್ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್. ಎಷ್ಟು ಬೇಗನೋ ಅಷ್ಟು ಬೇಗ ಫೇಲ್ ಮಾಡಿ ಆ್ಯಂಡ್ ಗಿವ್ ಮಿ ಮೈ ಮನಿ ಬ್ಯಾಕ್. ಸೊ ಫೇಲ್ ಆದರೆ ಮಾತ್ರ ಹಣ ಕೊಡೋದಲ್ವಾ, ಹಾಗಾಗಿ ಫೇಲ್ ಮಾಡಿ ಹಣ ಕೊಡಿ. ಎವ್ರಿಥಿಂಗ್ ಎಲ್ಸ್ ಇಸ್ ಜಸ್ಟ್ ಡ್ಯಾಮ್ಡ್ ನಾನ್ಸೆನ್ಸ್. ಸೊ ನಿಮಗೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿ. ಪ್ರಿನ್ಸಿಪಲ್ ಫ್ಲಾಟ್ರಿಂಗ್, ಸ್ಪೀಕಿಂಗ್ ಫಾರ್ ದ ಸ್ಟಾಫ್, ವಿ ಅಗ್ರಿ ವಿತ್ ಯು. ಓಕೆ, ಸ್ಟಾಫ್ ಜೊತೆಗೆ ಹೇಗೆ ಮಾತಾಡ್ತೀಯಾ ಇದು ಕೂಡ ಓಕೆ. ಯುವರ್ ಎಕ್ಸ್ಕ್ಲೂಸಿವ್ ಕರ್ಟಸಿ, ಸೂಪರ್ ಕ್ವಾಲಿಟಿ, ವಿಲ್ ನಾಟ್ ಅಫೆಕ್ಟ್ ಅಸ್ ಒನ್ ವೇ ಆರ್ ದಿ ಅದರ್. ಓಕೆ, ಸೊ ನಿಮ್ಗೆ ಎಷ್ಟು ಚಂದ ಬಿಹೇವಿಯರ್ ಇದು ಅಂತ ಹೇಳಿ ಹೊಗಳ್ತಾನೆ. ವಿ ವಿಲ್ ಎಕ್ಸಾಮಿನ್ ಯು. ಓಕೆ, ಈಗ ನಮಗೆ ಎಕ್ಸಾಮ್ ಮಾಡ್ತೀವಿ ಆ್ಯಂಡ್ ವಿಲ್ ಬಿ ಗೈಡೆಡ್ ಎಂಟೈರ್ಲಿ ಬೈ ಯುವರ್ ರಿಪ್ಲೈಸ್ ಟು ಅವರ್ ಕ್ವಶನ್ಸ್. ಹಾಗಾಗಿ ನೀನೇನು ಉತ್ತರ ಕೊಡ್ತೀಯೋ ಅದಕ್ಕೆ ಮಾತ್ರ ಮಾರ್ಕು, ನಿನ್ನ ಬಿಹೇವಿಯರ್ಗೆ ಅಲ್ಲ. ಟೇಕ್ ಎ ನೋಟಿಸ್ ಆಫ್ ದಟ್. ರೈಟ್, ವಾಸರ್ಕಾಫ್, ಆಲ್ ರೈಟ್, ಕ್ಯಾರಿ ಆನ್, ಲೆಟ್ಸ್ ಹಿಯರ್ ದ ಕ್ವಶನ್ಸ್. ಐ ನೀಡ್ ಮನಿ. ಏನೇ ಪ್ರಶ್ನೆ ಕೇಳಿ ನಾನು ರೆಡಿ ಇದ್ದೀನಿ, ಬಟ್ ನಂಗೆ ಹಣ ಬೇಕು. ಹಿ ಟೇಕ್ಸ್ ಅಪ್ ಹಿಸ್ ಕೋಟ್ ತೆಗಿತಾನೆ. ಹಿಚಸ್ ಅಪ್ ಹಿಸ್ ಸ್ಲೀವ್ ಹ್ಯಾಂಡ್ಸ್. ಓಕೆ, ಕೋಟ್ನ ತೆಗೆದು ಅಲ್ಲಿ ಸಿಗಿಸ್ತಾನೆ. ಗೋ ಟು ಇಟ್, ಆಸ್ಕ್ ಮಿ ಕ್ವಶನ್ಸ್ ಪ್ರೊಫೆಸರ್ಸ್. ಐ ಮೀನ್ ನೋಡಿ ಕೊನೆಗೆ ಫಾರ್ ರೆಸ್ಪೆಕ್ಟಲ್ಲೇ ಕರೀತಾನೆ. ಆದರೆ ಇವ್ರಿಗೆ ಹಣ ಬೇಕು, ಪಾಪ ಕಷ್ಟದಲ್ಲಿದ್ದಾನೆ. ಲಾಂಗ್ ಇಯರ್ಡ್ ಆ್ಯಸಸ್, ಅವರು ಬೇರೆಯವರಿಗೆ ಉದ್ದ ಕಿವಿಗಳ ಕತ್ತೆಗಳೇ ಅಂತ ಹೇಳಿ. ಐ ವುಡ್ ಲೈಕ್ ಟು ಸಿ ಯು ಗೆಟ್ ಎ ಸಿಂಗಲ್ ಕರೆಕ್ಟ್ ಆನ್ಸರ್ ಔಟ್ ಆಫ್ ಮೀ. ಓಕೆ, ಹೇಗೆ ನನ್ನ ಹತ್ರ ಸರಿಯಾಗಿ ಉತ್ತರ ತಗೊಳ್ತಾರೆ ನಾನು ನೋಡ್ತೀನಿ ಅಂತ ಹೇಳಿ. ಪ್ರಿನ್ಸಿಪಲ್, ದ ಎಕ್ಸಾಮಿನೇಷನ್ ವಿಲ್ ಬಿಗಿನ್. ಹಿಸ್ಟ್ರಿ, ಹಿಯರ್ ಶಫ್ಲರ್. ರೈಟ್, ಸೊ ಹಿಸ್ಟ್ರಿ ಮೇಸ್ಟ್ರು ಈಗ ಪ್ರಶ್ನೆ ಮಾಡಬೇಕು, ಆಯಿತಾ. ಸೊ ಹಿಸ್ಟ್ರಿ ಮಾಸ್ಟರ್ ಮೂವಿಂಗ್ ಟು ದ ಸೆಂಟರ್ ಆಫ್ ದ ಟೇಬಲ್ ಆ್ಯಂಡ್ ಇಂಡಿಕೇಟಿಂಗ್ ದ ಚೇರ್ ಫೇಸಿಂಗ್ ಇಟ್. ಕೂತ್ಕೊಳ್ತಾನೆ ಎದುರುಗಡೆ. ಹಿಯರ್ ವಾಸರ್ಕಾಫ್, ವೋಂಟ್ ಯು ಬಿ ಸೀಟೆಡ್. ಕೂತ್ಕೊಳ್ಳಲ್ಲ ನೀನು ಕೇಳ್ತಾನೆ. ಅವ್ನು ನಿಂತ್ಕೊಂಡಿದ್ದಾನೆ, ಇವರು ನಿಂತ್ಕೊಂಡಿದ್ದಾರೆ, ಅದು ಕೂತ್ಕೊಳ್ಳೋಕೆ ಹೇಳ್ತಾನೆ. ಸ್ಟೇರಿಂಗ್ ಅಟ್ ಹಿಮ್ ಇನ್ಸಾಲೆಂಟ್ಲಿ. ವಾಸರ್ಕಾಫ್ ನೋಡಿ ಉದ್ದಾಟದರಿಂದ ನೋಡ್ತಾ ಇದ್ದಾನೆ. ಆರ್ಮ್ಸ್ ಕಿಂಬೋ. ರೈಟ್, ಪಾಕೆಟ್ಸ್ನೆಲ್ಲ ಕೈ ಎರಡೂ ಕೂಡ ಹಿಂಬದಿ ಮೇಲೆ ಇಟ್ಕೊಂಡಿದ್ದಾನೆ. ಟು ಹೆಲ್ ವಿತ್ ದ ಸೀಟ್, ಐ ವಿಲ್ ಸ್ಟ್ಯಾಂಡ್. ಸೊ ನನಗೆ ಚೇರ್ ಬೇಡ, ನಾನು ನಿಂತ್ಕೊಂಡೇ ಉತ್ತರ ಕೊಡ್ತೀನಿ. ರೈಟ್, ದ ಹಿಸ್ಟ್ರಿ ಮಾಸ್ಟರ್ ಈಸ್ ಡಿಸ್ಕನ್ಸರ್ಟೆಡ್. ಓಕೆ, ಒಂದು ರೀತಿ ಕನ್ಫ್ಯೂಸ್ ಆಗುತ್ತೆ ಅವನಿಗೆ ಆ್ಯಂಡ್ ಶೋಸ್ ಇಟ್. ಬಟ್ ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಲೀವ್ಸ್ ಇನ್ ಟು ದ ಬೆಂಚ್. ನೋಡಿ ಕ್ಲೆವರ್ ಇರೋದು ಮ್ಯಾಥಮೆಟಿಕ್ಸ್ ಮಾಸ್ಟರ್. ಸೊ ಎಲ್ಲ ಸಿಚುವೇಶನ್ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಬ್ರೇವೋ, ಎಕ್ಸಲೆಂಟ್. ಹೇರ್ ವಾಸರ್ಕಾಫ್ ವಿಶಸ್ ಟು ಅಂಡರ್ಸ್ಟ್ಯಾಂಡ್ ಟೂ ಥಿಂಗ್ಸ್. ನೋಡಿ ಮಾಸ್ಟರ್ ಮ್ಯಾಥಮೆಟಿಕ್ಸ್ ಏನು ಹೇಳ್ತಾನೆ, ಒಂದು ಅರ್ಥ ಎರಡು ಅರ್ಥ ಮಾಡ್ಕೋಬೇಕು ನಾವು ಅಂತ ಹೇಳಿ. ಹಿ ವಿಲ್ ಡಿಸ್ಪೆನ್ಸ್ ವಿತ್ ಫಾರ್ಮಲ್ ರಿಟರ್ನ್ ಎಕ್ಸಾಮಿನೇಷನ್. ನೋಡಿ ಅವನಿಗೆ ಸೊ ಗೆಟ್ ಆಫ್, ರಿಟರ್ನ್ ಎಕ್ಸಾಮ್ ಬೇಡ ಅವನಿಗೆ, ಒಂದು ಕ್ಲಿಯರ್. ವಿಲ್ ಆನ್ಸರ್ ಓವರಲ್ಲಿ, ಹಾಗಾಗಿ ವೈವಾ ಎಕ್ಸಾಮ್ ಅವನಿಗೆ. ಗುಡ್. ಹಿ ವಿಲ್ ನಾಟ್ ಬಿ ಸೀಟೆಡ್, ಜೊತೆಗೆ ಅವನು ನಿಂತ್ಕೊಂಡೇ ಉತ್ತರ ಕೊಡ್ತಾನೆ, ಆಯಿತಾ. ಹಿ ವಿಲ್ ಸ್ಟ್ಯಾಂಡ್, ಆಲ್ಸೋ ಗುಡ್, ಇದು ಕೂಡ ಒಳ್ಳೆಯದಾಯಿತು. ಇಟ್ ಫಾಲೋಸ್ ದಟ್ ಹಿಸ್ ಫಿಸಿಕಲ್ ಕಂಡೀಷನ್ ಈಸ್ ಸ್ಪ್ಲೆಂಡೆಡ್. ಹಾಗಾದರೆ ಅವನ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಆಯಿತಾ. ಆ್ಯಂಡ್ ಟೇಕ್ ಇಟ್ ಅಪಾನ್ ಮೈ ಸೆಲ್ಫ್ ಟು ಅವಾರ್ಡ್ ಹಿಮ್ ಎಕ್ಸಲೆಂಟ್ ಇನ್ ಫಿಸಿಕಲ್ ಕಲ್ಚರ್. ಸೊ ಶಾಲೆಯಲ್ಲಿ ಅವನಿಗೆ ಫಿಸಿಕಲ್ ಕಲ್ಚರ್, ಬಾಡಿ ಬಿಹೇವಿಯರ್ ಹೇಗೆ ಅಂತ ಚೆನ್ನಾಗಿ ಕಲಿಸಿದ್ದೀವಿ, ಅದಕ್ಕೆ ಎಕ್ಸಲೆಂಟ್. ಐ ಆಸ್ಕ್ ದ ಪ್ರಿನ್ಸಿಪಲ್ ಹೂ ಟೀಚಸ್ ದಟ್ ಸಬ್ಜೆಕ್ಟ್ ಟು ಕಾಂಕರ್. ಸೊ ಪ್ರಿನ್ಸಿಪಲ್ ಸಬ್ಜೆಕ್ಟ್ ಏನು, ಫಿಸಿಕಲ್ ಕಲ್ಚರ್, ಅದರಲ್ಲಿ ನಿನಗೆ ಫುಲ್ ಮಾರ್ಕ್ ಹೇಳ್ತೀನಿ ಅಂತೇಳಿ. ಪ್ರಿನ್ಸಿಪಲ್ ಕ್ವೈಟ್ ರೈಟ್, ಹಿ ರೈಟ್ಸ್ ಫಿಸಿಕಲ್ ಕಲ್ಚರ್ ಎಕ್ಸಲೆಂಟ್. ನೋಡಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಸಬ್ಜೆಕ್ಟಲ್ಲಿ ಅವನಿಗೆ ಎಕ್ಸಲೆಂಟ್ ಮಾರ್ಕ್ ಕೊಡ್ತಾ ಇದ್ದಾರೆ.
ದ ಸ್ಟಾಫ್ ಎಲ್ಲರೂ ಕೂಡ ಒಟ್ಟಾಗಿ ಅಗ್ರೀಡ್ ರೈಟ್ ವಾಸರ್ಕಾಫ್. ಇವನಿಗೆ ಅರ್ಥ ಆಗ್ತಾಯಿಲ್ಲ, ಏನಾಗ್ತಾ ಇದು, ಇವ್ರು ಏನು ಮಾಡ್ತಾ ಇದ್ದಾರೆ ಎನರ್ಜೆಟಿಕಲಿ. ನೋ, ಹಿ ಸಿಟ್ಸ್ ಅಂಡ್ ಗ್ರೀನ್ಸ್. ಈಗ ಕೂತ್ಕೊಳ್ತಾನೆ. ಯು ಕಾಟ್ ಮಿ ಒನ್ಸ್, ಒಮ್ಮೆ ಮಾತ್ರ ನಿಮ್ಮ ಕೈ ಸಿಗಾಕೊಂಡೆ. ಡೋಂಟ್ ಯು ವೆಲ್ ಯು ಓಂಟ್ ಡೂ ಇಟ್ ಅಗೇನ್. ಮತ್ತೆ ನಿಮ್ಮ ಕೈಲಿ ನಾನು ಸಿಗಾಕೊಳ್ಳಲ್ಲ. ಫ್ರಮ್ ನೌ ಆನ್ ಐ ವಿಲ್ ಹ್ಯಾವ್ ಮೈ ಇಯರ್ಸ್ ಓಪನ್. ಈಗಿಂದ ನಾನು ಕಿವಿ ಓಪನ್ ಮಾಡಿರ್ತೀನಿ ಅಂದರೆ ಅಲರ್ಟ್ ಆಗಿರ್ತೀನಿ, ನೀವು ನನಗೆ ಮೋಸ ಮಾಡೋಕ್ಕಾಗಲ್ಲ ಅಂಥೇಳಿ. ಸೊ ಪ್ರಿನ್ಸಿಪಲ್ ಅದನ್ನೇ ಯೂಸ್ ಮಾಡ್ಕೊಳ್ತಾನೆ. ರೈಟಿಂಗ್ ಅಲರ್ಟ್ನೆಸ್, ವೆರಿ ಗುಡ್. ಹೇಳಿದ್ದನ್ನು ಕೇಳಿಸ್ಕೊಳ್ಳೋದು ವಿದ್ಯಾರ್ಥಿಗಳಿಗೆ ಆ ಸಾಮರ್ಥ್ಯ ಇರಬೇಕು. ವೆರಿ ಗುಡ್ ಅಲ್ವಾ. ಹಿಸ್ಟ್ರಿ ಮಾಸ್ಟರ್ ಪರ್ಸಿವಿಯರೆನ್ಸ್ ಅನ್ಯೂಶುವಲ್, ರೈಟ್ ಅನ್ಯೂಶುವಲ್. ಸೊ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಲಾಜಿಕ್ ಎಕ್ಸಲೆಂಟ್. ನೋಡಿ ಇಲ್ಲಿ ಒಂದೊಂದೇ ಎಲ್ಲ ಕೂಡ ಒಟ್ಟು ಮಾಡಿ ಅವ್ರು ಮಂಗ ಮಾಡ್ತಾ ಇದ್ದಾರೆ. ವಾಸರ್ ಆಫ್ ವಾಟ್ ಗಾಟ್ ಆನ್ ವಿತ್ ಯುವರ್ ಕ್ವಶನ್ಸ್. ಓಕೆ, ಕ್ವಶನ್ಸ್ ಕೇಳಿ. ಮ್ಯಾಥಮೆಟಿಕ್ಸ್ ದ ಪ್ರಿನ್ಸಿಪಾಲ್ ಆಂಬಿಷನ್ ಬೌಂಡ್ಲೆಸ್. ನೋಡಿ ಯಾರೇನೇ ಹೇಳಿದ್ರು ಕೂಡ ಅವನ ಆಂಬಿಷನ್, ಅವನ ಗುರಿ ಏನಿದೆ, ಗುರಿ ಮೇಲೆ ಗಮನ ಇದೆ ಅವನಿಗೆ, ಅದಕ್ಕೂ ಕೂಡ ಬೌಂಡ್ಲೆಸ್ ಅಂದರೆ ಇಟ್ ಇಸ್ ಎಕ್ಸಲೆಂಟ್. ಹಿಸ್ಟ್ರಿ ಮಾಸ್ಟರ್ ಸ್ಕ್ರ್ಯಾಚಿಂಗ್ ಹಿಸ್ ಹೆಡ್, ತಲೆ ಕೆಟ್ಕೊಳ್ತಾನೆ, ಇವನಿಗೆ ಏನಪ್ಪ ಪ್ರಶ್ನೆ ಕೇಳೋದು ಅಂತ ಹೇಳಿ. ಸೊ ಎಂಥ ಪ್ರಶ್ನೆ ಕೇಳಬೇಕು, ಇನ್ನು ಉತ್ತರ ಸುಲಭ ಗೊತ್ತಿರಬೇಕಲ್ವ ಅಂಥದ್ದು. ಎಸ್ ಜಸ್ಟ್ ಮಿನಿಟ್, ಕ್ವಶನ್ ಕೇಳಬೇಕು. ದ ಅದರ್ ಮಾಸ್ಟರ್ಸ್ ಲುಕ್ ಅಟ್ ಹಿಮ್ ವಿತ್ ಇಸ್ ಕನ್ಸರ್ನ್. ಅಯ್ಯೋ ಈ ಹಿಸ್ಟ್ರಿ ಮಾಸ್ಟರ್ ಏನು ಪ್ರಶ್ನೆ ಕೇಳ್ತಾನೋ ಅಂತ. ವಾಸರ್ಕಾಫ್ ವಾಟ್ಸ್ ಅ ಮ್ಯಾಟರ್. ಶಫ್ಲರ್ ಅವನ ಹೆಸರು. ಅರಂಟ್ ಯು ಪ್ರಿಪೇರ್ಡ್, ಪ್ರಶ್ನೆ ಕೇಳಲಿಕ್ಕೆ ರೆಡಿ ಇಲ್ವಾ? ಹಿಸ್ಟ್ರಿ ಮಾಸ್ಟರ್ ಪಾಪ ತಲೆ ಕೆಟ್ಕೊಂಡು ಒದ್ದಾಡ್ತಾ ಇದ್ದಾರೆ, ಏನು ಪ್ರಶ್ನೆ ಕೇಳಬೇಕು ಇವನಿಗೆ ಅಂತೇಳಿ. ಎ ಮೂಮೆಂಟ್. ವಾಸರ್ಕಾಫ್ ಯು ಕಾಂಟ್ ಥಿಂಕ್ ಆಫ್ ಎ ಕ್ವಶನ್ ದಟ್ಸ್ ಈಸಿ ಎನಫ್. ನಿಮಗೆ ಸುಲಭವಾದ ಪ್ರಶ್ನೆ ಕೇಳಲಿಕ್ಕೆ ನಿಮ್ಗೆ ಬರೋದಿಲ್ಲ. ಯು ಆರ್ ಆಲ್ವೇಸ್ ಎ ನಮ್ಸ್ಕಲ್. ಇಟ್ ಇಸ್ ನಮ್ಸ್ಕಲ್ ಸ್ಟುಪಿಡ್ ಅಂತ ಹೇಳಿ. ನೀನೊಬ್ಬ ದೊಡ್ಡ ಸ್ಟುಪಿಡ್, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಬರೋದಿಲ್ಲ ನಿಮಗೆ. ಹಿಸ್ಟ್ರಿ ಮಾಸ್ಟರ್ ದ ಐಡಿಯಾ ಅರೈವ್ಸ್ ಟ್ರೈಂಪೆಂಟ್ಲಿ. ಅವ್ರಿಗೇನು ತಲೆ ಹೊಳಿತು, ಎಂಥ ಪ್ರಶ್ನೆ ಕೇಳಬೇಕು ಅಂತೇಳಿ. ಓಕೆ ಕ್ಯಾಂಡಿಡೇಟ್ ಆನ್ಸರ್ ದ ಕ್ವಶನ್. ಪ್ರಶ್ನೆ ಕೇಳಿಸ್ಕೊಳ್ಳಿ ಎಷ್ಟು ಗಮ್ಮತ್ತಲ್ಲಿದೆ ಅಂತೇಳಿ. ಹೌ ಲಾಂಗ್ ಡೇಡ್ ದ 30 years ವಾರ್ ಲಾಸ್ಟ್. ಓಕೆ, 30 ವರ್ಷದ ಯುದ್ಧ ಎಷ್ಟು ವರ್ಷ ನಡೀತು? ಇದು ಒಂದು ಪ್ರಶ್ನೆ ಅಲ್ಲ ನೋಡಿ. ಓಕೆ, ರಪ್ಪ ನಾನು ಆನ್ಸರ್ ಮಾಡಿಬಿಡುತ್ತೆ 30 ಅಂತೇಳಿ, ಮುಂದೆ ಹೋಗೋದಿಲ್ಲ. ಈ ಇಂಟ್ರಪ್ಟ್ಸ್ ಹಿಮ್ಸೆಲ್ಫ್. ಐ ಮೀನ್ ಟು ಸೇ ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಅಂತ ಹೇಳಿ. ಬಟ್ ಆನ್ಸರ್ ಕೊಟ್ಟಾಗಿದೆ ಅಲ್ಲೀಗ ಅಲ್ವಾ. ಪ್ಲೀಸ್ ಆನ್ಸರ್ ಮೈ ಕ್ವಶನ್. ಹಿಸ್ಟ್ರಿಯಲ್ಲಿ ಬಿಡೋದಿಲ್ಲ. ಪ್ಲೀಸ್ ಆನ್ಸರ್ ಮೈ ಕ್ವಶನ್. ಐ ಆಮ್ ಶ್ಯೂರ್ ಯು ನೋ. ನಿಮ್ಗೆ ಗೊತ್ತು, ಉತ್ತರ ಹೇಳು. ಗಿವ್ ಎನ್ ಆನ್ಸರ್. ವಾಸರ್ಕಾಫ್ ಥಿಂಕ್ಸ್ ವಿತ್ ದ ಐಬ್ರೋಸ್ ಡ್ರಾನ್ ಟುಗೆದರ್. ಓಕೆ, ಯೋಚನೆ ಮಾಡ್ತಾನೆ, ಏನೋ ದೊಡ್ಡದಾಗಿ ಯೋಚನೆ ಮಾಡೋ ಹಾಗೆ. ದ ಫಿಸಿಕ್ಸ್ ಮಾಸ್ಟರ್ ಟಿಪ್ಟಾಸ್ ಟು ಹಿಮ್ ಆ್ಯಂಡ್ ವಿಶ್ವಾಸ್ ಲೌಡ್ಲಿ. ಫಿಸಿಕ್ಸ್ ಮಾಸ್ಟರು ಪಕ್ಕದಲ್ಲೇ ಬಂದು ಅವನಿಗೆ ಕಿವಿಲಿ ಹೇಳ್ಕೊಡ್ತಾನೆ 30 years ಅಂತ ಹೇಳಿ. ಆಯಿತಾ. ಜಿಯೋಗ್ರಫಿ ಮಾಸ್ಟರ್ ಅಲ್ಲೇ ಪಕ್ಕದಲ್ಲಿ ಜಿಯೋಗ್ರಫಿ ಮಾಸ್ಟರ್ ಮಾಡ್ತಾರೆ. ವಿಂಗ್ಸ್ ಅಟ್ ಹಿಮ್. ವಿಂಗ್ಸ್ ಅಂದರೆ ಕಂಡುಹಿಡಿತಾನೆ. ಆ್ಯಂಡ್ ಹೋಲ್ಡ್ಸ್ ಅಪ್ 10 fingers 3 times. ಎರಡೂ ಕೈಲಿ 10 ಫಿಂಗರ್ಸ್ನ 3 ಸತಿ ಬ್ಲಿಂಕ್ ಮಾಡ್ತಾನೆ. ಸೊ 30 ಅಂತೇಳಿ. ವೆಲ್ ದಟ್ಸ್ ಆನ್ಸರ್. ಅವ್ರ ಉತ್ತರ ಹೇಳ್ತಾನೆ ಅವನು. ಸೊ ಮೇಸ್ಟ್ರುಗಳು ಸ್ಟೂಡೆಂಟಿಗೆ ಕಾಪಿ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ವಾಸರ್ಕಾಫ್ ಮಿಸ್ಟರ್ ಪ್ರಿನ್ಸಿಪಲ್, ದಿಸ್ ಇಸ್ ನೋ ವೇ ಟು ರನ್ ಎನ್ ಎಕ್ಸಾಮಿನೇಷನ್. ಪರೀಕ್ಷೆ ಹೀಗೆ ಮಾಡೋದು. ಹಿ ಇಂಡಿಕೇಟ್ ದ ಫಿಸಿಕ್ಸ್ ಮಾಸ್ಟರ್. ತೋರಿಸಿ ಹೇಳ್ತಾನೆ, ದಟ್ ಫೆಲೋ ಇಸ್ ಟ್ರೈಂಗ್ ಟು ಮೇಕ್ ಮಿ ಚೀಟ್. ನೋಡಿ ಮೋಸ ಮಾಡ್ತಾ ಇದ್ದಾರೆ ಇವರು, ಎಕ್ಸಾಮಲ್ಲಿ ಚೀಟ್ ಮಾಡ್ತಾ ಇದ್ದಾರೆ. ಪ್ರಿನ್ಸಿಪಲ್, ಐ ಶುಡ್ ಡೀಲ್ ವಿತ್ ದಿಸ್ ಡಿಸಿಸಿವ್ಲಿ. ಓಕೆ, ನಾನು ನೋಡ್ಕೊಳ್ತೀನಿ ಇದನ್ನು. ಟು ದ ಫಿಸಿಕ್ಸ್ ಮಾಸ್ಟರ್, ಗೋ ಅವೇ, ಹೋಗೋ ಆ ಕಡೆಗೆ ಅಂತ ಬೈಕ್ ಕಳಿಸ್ತಾನೆ. ದ ಫಿಸಿಕ್ಸ್ ಮಾಸ್ಟರ್ ಸಿಂಕ್ ಬ್ಯಾಕ್ ಇನ್ ಟು ಹಿಸ್ ಪ್ಲೇಸ್. ಹೋಗ್ತಾನೆ. ವಾಸರ್ಕಾಫ್ ಆಫ್ಟರ್ ಮಚ್ ಥಾಟ್, ತುಂಬ ಯೋಚನೆ ಮಾಡ್ತಾನೆ. ಓಕೆ, ಹೌ ಲಾಂಗ್ ಡಿಡ್ 30 years ವಾರ್ ಲಾಸ್ಟ್? ವಾಸ್ ಇಟ್ ಎ ಕ್ವಶನ್? ಸೊ ಹಿಸ್ಟ್ರಿ ಮಾಸ್ಟರ್ ಎಸ್ ಅದೇ ಕ್ವಶನ್. ವಾಸರ್ಕಾಫ್ ಗ್ರೀನಿಂಗ್, ಐ ನೋ. ಸೊ 30 ವರ್ಷ ಇದ್ದ ಎಷ್ಟು ವರ್ಷ ನಡೀತು? ಎಕ್ಸಾಕ್ಟ್ಲಿ 7 meters. ಓಕೆ, ನಮಗೆ ಈ ಮೀಟರ್ ಯಾವುದಕ್ಕೆ ಬಳಸ್ತೀವಿ? ಇಯರ್ಸ್, ವರ್ಷಗಳನ್ನ ಯಾವುದಕ್ಕೆ ಬಳಸ್ತೀವಿ ಗೊತ್ತಿರುತ್ತೆ. ಬಟ್ ಇವನು ಕೊಟ್ಟ ಉತ್ತರ ನೋಡಿ 7 meters. ನಾವು ಡಿಸ್ಟೆನ್ಸನ್ನು ಅಳತೆ ಮಾಡಲಿಕ್ಕೆ ಅಲ್ವಾ, ಜಾಗವನ್ನು ಅಳತೆ ಮಾಡಲಿಕ್ಕೆ ಮೀಟ್ರ್ಗಳನ್ನು ಬಳಸ್ಕೊಳ್ತೀವಿ. ಸಮಯವನ್ನು ಬಳಸ್ಕೊಳ್ಳಿಕ್ಕೆ ನಾವು ಮೀಟ್ರ್ ಯೂಸ್ ಮಾಡೋದಿಲ್ಲ. ಅವನು 7 meters ಹೇಳ್ಬಿಡ್ತಾರೆ. ದೇ ಆರ್ ಪ್ಯಾರಲೈಸ್ಡ್. ಇವನು ಉತ್ತರ ಕೊಟ್ಟಾಗ ಅವ್ರಿಗೆ ತಲೆಕೆಟ್ಟೋಗುತ್ತೆ. ಈ ಲುಕ್ಸ್ ಎ ಬಾಟ್ ಇನ್ ಟ್ರೈಮ್. ವಾಸರ್ಕಾಫ್ ಅಂದ್ಕೊಳ್ತಾನೆ, ಇದು ನಾನು ಗೆದ್ದೆ, ಫೇಲ್ ಆದೆ ಅಂತ ಹೇಳಿ ಅಲ್ವಾ. 7 meters, ಐ ನೋ ಇಟ್ ಲಾಸ್ಟೆಡ್ ದಟ್ ಲಾಂಗ್, ಇಟ್ಸ್ ಪಾಸಿಬಲ್ ಐ ಆಮ್ ರಾಂಗ್. ನಂಗೆ ಗೊತ್ತು ನಾನು ತಪ್ಪು ಅಂತೇಳಿ. ಆ್ಯಂಡ್ ಇಫ್ ಐ ಫೇಲ್ 7 meters, 7 meters ಲಾಂಗ್, 7 meters, ಪ್ಲೀಸ್ ಗಿವ್ ಮಿ ಬೈ ಬ್ಯಾಕ್ ಮನಿ. ಹಣ ವಾಪಸ್ ಕೊಡಿ. ದ ಮಾಸ್ಟರ್ಸ್ ಲುಕ್ ಅಟ್ ಈಚ್ ಅದರ್ ಅಟ್ ದೇರ್ ವಿಟ್ಸ್ ಎಂಡ್. ವಿಟ್ಸ್ ಎಂಡ್ ಅಂದರೆ ಎಷ್ಟು ಸತಿ ಅಷ್ಟು ಆಲೋಚನೆ ಮಾಡಿ ನೋಡ್ತಾರೆ. ಇನ್ನು ಹೇಗಾದ್ರೂ ನೋಡಿ ಸರಿ ಅಂತ ಉತ್ತರ ಹೇಳಬೇಕಲ್ವ, ಹೇಗೆ ಹೇಳೋದು?
30 ವರ್ಷ ನಡೆದಿರೋ ಯುದ್ಧವನ್ನು 7 ಮೀಟರ್ಗೆ ಇಳಿಸ್ಬೇಕು. ಹೇಗೆ ಅದು ಲಾಜಿಕ್ ಇಲ್ಲ ಅಲ್ಲಿ. ವಾಸರ್ಕಫ್ ನೋಡಿ, ವಾಟ್ ಡು ಸೇ ಹಿಸ್ಟ್ರಿ ಮಾಸ್ಟರ್ ಸ್ವಾಲೋಯಿಂಗ್ ಮ್ಯಾನ್ಫುಲಿ, ಆಯಿತಾ. ಸೊ ವಾಚಿಂಗ್ ದ ಪ್ರಿನ್ಸಿಪಲ್ ಔಟ್ ಆಫ್ ದ ಕಾರ್ನರ್ ಆಫ್ ಹಿಸ್ ಐ, ದ ಆನ್ಸರ್ ಇಸ್ ಕರೆಕ್ಟ್. ಓಕೆ, ಅವನು ತಪ್ಪು ಉತ್ತರ ಕೊಟ್ಟಿದ್ದಾನೆ, ಬಟ್ ಸರಿ ಉತ್ತರ ಹೇಳ್ತಾನೆ. ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ದ ಕ್ಯಾಂಡಿಡೇಟ್ ಹ್ಯಾಸ್ ಶೋನ್ ದಟ್ ಹಿಸ್ ಥಾಟ್ ಪ್ರೊಸೆಸ್ ಆರ್ not merely superficial and that he has investigated the subject in accordance with the modern research based on etc etc etc. ಸೊ ಈ ವಿದ್ಯಾರ್ಥಿ ಉತ್ತರ ಕೊಡ್ತಾ ಇರೋಂಥದ್ದು ಸೊ ಹೊಸ ಒಂದು ಥಿಯರಿ ಪ್ರಕಾರ ಏನೋ ಹೇಳ್ತಾನೆ, ಸುಳ್ಳು ಹೇಳ್ಬೇಕಲ್ವಾ, ಯಾವ್ದು ಬೇಸ್ಡ್ ನಾನು ಅಂತ ಹೇಳಿ ಹೋಗ್ತಾನೆ. ನೋಡಿ, ಹೊಳೆಯೋದಿಲ್ಲ ಅವನಿಗೆ. ಮ್ಯಾಥ್ಸ್ ಟೀಚರ್ ಬರ್ತಾನೆ, ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ರಿಲೇಟಿವಿಟಿ ಅಫ್ಕೋರ್ಸ್. ಸೊ ಥಿಯರಿ ಆಫ್ ರಿಲೇಟಿವಿಟಿ. ಸೊ ಆ್ಯಕ್ಚುಲಿ ಇಟ್ ಇಸ್ ಅ ಫಿಸಿಕ್ಸ್ ಥಿಯರಿ. ಓಕೆ, ಮ್ಯಾಥಡ್ ಕೂಡ ಯೂಸ್ ಮಾಡ್ತಾರೆ, ಥಿಯರಿ ಆಫ್ ರಿಲೇಟಿವಿಟಿ ಬೈ ಐನ್ಸ್ಟೀನ್. ಓಕೆ, ಇಲ್ಲಿ ಯೂಸ್ ಮಾಡ್ತಾನೆ ದ ಕ್ವಾಂಟಮ್ ಥಿಯರಿ, ಪ್ಲ್ಯಾಂಕ್, ಐನ್ಸ್ಟೀನ್. ಇಟ್ಸ್ ಆಲ್ ವೆರಿ ಸಿಂಪಲ್. ಓಕೆ, ಎಲ್ಲಿಂದ ಸಂಬಂಧ ಅದು. ಟು ದ ಹಿಸ್ಟ್ರಿ ಮಾಸ್ಟರ್, ಡೋಂಟ್ ಸೇ ಎನಿ ಅನದರ್ ವರ್ಡ್, we understand perfectly. Einstein has taught us that time is as real as space and matter. ನೋಡಿ, ಸಮಯನೂ ಕೂಡ ಸ್ಪೇಸ್, ಜಾಗ ಅಲ್ವಾ. ಸೊ ಹಾಗೇನೆ ಮ್ಯಾಟರ್ಗೆ ಇಲ್ಲಿ ಬೇಕಾದ್ರೆ ರೇಟ್ ಮಾಡ್ಬೋದು ಅಂತೇಳಿ. ಇಟ್ ಕನ್ಸಿಸ್ಟ್ ಆಫ್ ಲೈಕ್ ಎನಿಥಿಂಗ್ ಎಲ್ಸ್, ಯಾವುದನ್ನು ಬೇಕಾದ್ರೂ ಕೂಡ ಹಾಗೆ ಅಲ್ಟರ್ ಮಾಡ್ಬೋದು ಅಂತೇಳಿ. ರೆಡ್ಯೂಸ್ ದ ಮಾಸ್ ಸಿಸ್ಟಮ್. ನೋಡಿ, ಮಾಸ್ ಸಿಸ್ಟಮ್ ಟು ಯೂನಿಟ್ ಆ್ಯಂಡ್ ಎ ಇಯರ್ ಮೇ ಬಿ ರೆಪ್ರೆಸೆಂಟೆಡ್ ಬೈ ಎ ಮೀಟರ್. ಸೊ ವರ್ಷವನ್ನು ಮೀಟರ್ಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೋದು. ಎ ಮೀಟರ್ 7 years by 7 meters, ಅಂದರೆ 1 ಮೀಟರ್ಗೆ 1 ವರ್ಷ, ಹಾಗಾದರೆ 7 ಮೀಟರ್ಗೆ 7 ವರ್ಷ ಅಂತ ಹೇಳಿ. ಸೊ ವಿ ಮೇ even assert that the 30 years war lasted is 7 years only. ಹಾಗಿದ್ಮೇಲೆ ಆ 30 ವರ್ಷದ ಯುದ್ಧ ನಡೆದದ್ದು ಕೇವಲ 7 ವರ್ಷ ಮಾತ್ರ. ಹೇಗೆ ಸಾಧ್ಯ ಅದು? ಬಿಕಾಸ್ ಏನು ಕಾರಣ ಹುಡುಕಬೇಕು? ಮ್ಯಾಥ್ಸ್ ಸ್ವಲ್ಪ ಹೇಳಿ ಆಯಿತು. ಈಗ ಹಿಸ್ಟ್ರಿ ಮತ್ತೆ ಯೋಚನೆ ಮಾಡ್ತಾನೆ. ಬಿಕಾಸ್ ಆ್ಯಕ್ಚುಯಲ್ ವಾರ್ಫೇರ್ ಟುಕ್ ಪ್ಲೇಸ್ ಓನ್ಲಿ ಡ್ಯೂರಿಂಗ್ ಹಾಫ್ ಆಫ್ ಈಚ್ ಡೇ. ನೋಡಿ, ಅವ್ನು ಬುದ್ಧೊತ್ತಿಗೆ ನೋಡಿ, ದಿನದಲ್ಲಿ 24 ಗಂಟೆ, ಆಯಿತಾ. 12 ಗಂಟೆ ನಾವು ರೆಸ್ಟ್ ಮಲಗಕ್ಕೆ ಹೋಗ್ಬಿಡ್ತೀವಿ ಅಂತೇಳಿ. ಹಾಗೆ ಹಗಲಲ್ಲಿ ಮಾತ್ರ ಯುದ್ಧ ಆಗೋದಲ್ವಾ, ಅರ್ಧ ದಿನ. ಹಾಗಾದ್ಮೇಲೆ 30 ವರ್ಷದಲ್ಲಿ ಏನಾಯಿತು? 24 hours 12 hours, ದಟ್ ಈಸ್ ಟು ಸೇ 12 hours ಔಟ್ ಆಫ್ 24 ಆ್ಯಂಡ್ 30 years ಅಟ್ ಒನ್ಸ್ ಬಿಕಮ್ 15. ಹಾಗಾದ್ರೆ 30 ವರ್ಷ ಏನಾಯಿತು? ಬರೀ 12 hours ಲೆಕ್ಕ ಮಾಡಿದ್ರೆ ಕೇವಲ 15 ಗಂಟೆ, 15 ದಿನ ಆಯಿತು, 15 ವರ್ಷ ಆಯಿತು. ಬಟ್ ನಾಟ್ ಇವನ್ 15 years were given up to incessant fighting. ನೋಡಿ, ಕಂಟಿನ್ಯೂಸ್ ಆಗಿ 15 ವರ್ಷ ಕೂಡ ಆಗಿಲ್ಲ. ದ ಕಂಬ್ಯಾಟೆಂಟ್ಸ್ ಓಕೆ ಹ್ಯಾಡ್ ಟು ಈಟ್. ಸೈನಿಕರುಗಳು, ಯುದ್ಧ ಮಾಡೋರು ಊಟ ಮಾಡಬೇಕು. 3 hours ಎ ಡೇ, ರೆಡ್ಯೂಸಿಂಗ್ 15 years to 12. ನೋಡಿ, ಏನಾಯಿತು? ಸಮಯಲ್ಲಿ ಹೋಗ್ತಾ ಇದೆ ಅಂತೇಳಿ 3 ದಿನಕ್ಕೆ 3 ಗಂಟೆ ಅದು ತಿನ್ನಲಿಕ್ಕೆ ಅಂತೇಳಿ, ಊಟ ತಿಂಡಿ ಮತ್ತು ಊಟಕ್ಕೆ ಅಂತೇಳಿ. ಹಾಗಾಗಿ ಆ್ಯಂಡ್ ಇಫ್ ಫ್ರಮ್ ದಿಸ್ ವಿ ಡಿಡಕ್ಟ್ ದ hours given up ಟು ನೂನ್ ಡೇ ಸಿಸ್ಟರ್ಸ್. ಸಿಸ್ಟರ್ಸ್ ಮೀನ್ಸ್ ರೆಸ್ಟ್. ಮಧ್ಯಾಹ್ನ ಊಟ ಆದಮೇಲೆ ಸೈನಿಕರುಗಳು ಮಲಗ್ತಾರೆ, ಮತ್ತೆ ಯುದ್ಧ. ಹಾಗಾಗಿ ಸೊ ಎಲ್ಲವನ್ನು ಕೂಡ ಮೈನಸ್ ಮಾಡ್ತಾ ಬಂದರೆ ಟು ಪೀಸ್ಫುಲ್ ಡೈವರ್ಷನ್ಸ್ ಆ್ಯಂಡ್ ಟು ನಾನ್ ವಾರ್ಲೈಕ್ ಆ್ಯಕ್ಟಿವಿಟೀಸ್. ಹಾಗೆ ಯುದ್ಧ ಮಾಡೋದಕ್ಕೆ ಕೂಡ ತುಂಬ ಸಮಯವನ್ನು ಕಳೀತಾರೆ. ಈ ವೈಫ್ಸ್ ಇಸ್ ಬ್ರೋ, ಇಷ್ಟೆಲ್ಲ ಸುಳ್ಳು ಹೇಳೋದಕ್ಕೆ ಎಷ್ಟು ಕಷ್ಟಪಡಬೇಕಲ್ವಾ? ದೇವ್ರು ಹಿಡಿತಾನೆ, ಉಳಿಸ್ಕೊಳ್ತಾನೆ ಅವನು, ಆಯಿತಾ. ಇಷ್ಟೆಲ್ಲ ಹೇಳಿ ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಟು ಸೋಷಿಯಲ್ ಡಿಸ್ಟ್ರಾಕ್ಷನ್ಸ್. ಓಕೆ, ಇಲ್ಲಿ ನೋಡಿ. ಸೊ ಹಾಗೇನೆ ಎಂಟರ್ಟೈನ್ಮೆಂಟ್. ಸೈನಿಕರಿಗೆ 30 ವರ್ಷ ಸುಮ್ಮನೆ ಇರೋಕ್ಕಾಗತ್ತಾ? ಸೊ ಎಂಟರ್ಟೈನ್ಮೆಂಟ್ಗೋಸ್ಕರ ವಿ ಹ್ಯಾವ್ ಲೆಫ್ಟ್ ಓನ್ಲಿ ದ ಟೈಮ್ ವಿಚ್ ದ ಕ್ಯಾಂಡಿಡೇಟ್ ಹ್ಯಾಸ್ ರೆಪ್ರೆಸೆಂಟೆಡ್ ಬೈ ದ ಐನ್ಸ್ಟೀನಿಯನ್ ಇಕ್ವಲೆಂಟ್ ಆಫ್ 7 meters. ಹಾಗಾಗಿ ಈ ಕ್ಯಾಂಡಿಡೇಟ್ ವಾಸರ್ಕಫ್ ಕೊಟ್ಟದ್ದು ಉತ್ತರ ಸರಿ ಇದೆ. ಸೊ 30 years war took place for 7 meters. Correct. I take it upon myself, gentlemen, to propose a grading of very good in history. ಹಾಗಾಗಿ ಇವನಿಗೆ ಹಿಸ್ಟ್ರಿಯಲ್ಲಿ ಗುಡ್ ಮಾರ್ಕ್. ಓಹ್, ಈ 2 wives ಇಬ್ರು. ಮತ್ತೆ ಅವನು ಐಬ್ರೋ ಓಡಿಸ್ಕೊಳ್ತಾನೆ. ಬೆವರು ಹೋಗ್ಬಿಟ್ಟಿದೆ ಅವರಿಗೆ, ಸಾಕಾಗೋಯ್ತು. ಹುಡುಗನ ಹೇಗೆ ಫೇಲ್ ಮಾಡೋದು, ಪಾಸ್ ಮಾಡಬೇಕಲ್ವ. ಹಾಗಾಗಿ ಬ್ರೇವೋ, ಎಕ್ಸಲೆಂಟ್, ಹಿ ಹ್ಯಾಸ್ ಪಾಸ್ಡ್. ದೇ ಕಂಗ್ರ್ಯಾಚುಲೇಟ್ ವಾಸರ್ಕಫ್. ಎಲ್ಲರೂ ಕಂಗ್ರಾಟ್ಸ್ ಹೇಳ್ತಾರೆ. ವಾಸರ್ಕಫ್ ಅಬ್ಜೆಕ್ಟಿಂಗ್, ಬಟ್ ಐ ಡೋಂಟ್ ಸಿ. ಅವನಿಗೆ ಈ ಮೇಸ್ಟ್ರುಗಳು ಮಾಡೋದು ಅವನಿಗೆ ಅರ್ಥ ಆಗಬೇಕಲ್ವ. ಸೊ ನನಗೇನು ಅರ್ಥ ಆಗ್ತಿಲ್ಲ ಅಂತೇಳಿ ಪ್ರಿನ್ಸಿಪಲ್ ದಟ್ ಎಂಡ್ಸ್ ದ ಎಕ್ಸಾಮಿನೇಷನ್ ಹಿಸ್ಟ್ರಿ. ಸೊ ಸಡನ್ನಾಗಿ ಪ್ರಿನ್ಸಿಪಲ್ ಡಿಕ್ಲೇರ್ ಮಾಡ್ತಾನೆ, ಹಿಸ್ಟ್ರಿ ಎಕ್ಸಾಮ್ ಆಯಿತು, ರೈಟಿಂಗ್ ಹಿಸ್ಟ್ರಿ ವೆರಿ ಗುಡ್. ನೋಡಿ, ಇಷ್ಟೊತ್ತಿಗೆ ಎಷ್ಟು ಎಕ್ಸಲೆಂಟ್ ಬಂತು, ಎಷ್ಟು ವೆರಿ ಗುಡ್ ಬಂತು. ದ ಸ್ಟಾಫ್ ಸರೌಂಡೆಡ್ ದ ಹಿಸ್ಟ್ರಿ ಮಾಸ್ಟರ್ ಆ್ಯಂಡ್ ಕಂಗ್ರ್ಯಾಚುಲೇಟ್ ಹಿಮ್. ನಾವು ದ ಎಕ್ಸಾಮಿನೇಷನ್ ಇನ್ ಫಿಸಿಕ್ಸ್
ಸೊ ಈಗ ಹಿಸ್ಟ್ರಿ ಆಯಿತು, ಈಗ ಫಿಸಿಕ್ಸ್ನಲ್ಲಿ ಎಕ್ಸಾಮ್. ದ ಫಿಸಿಕ್ಸ್ ಮಾಸ್ಟರ್ ಟೇಕ್ಸ್ ದ ಪ್ಲೇಸ್ ಆಫ್ ದ ಹಿಸ್ಟ್ರಿ ಮಾಸ್ಟರ್. ಸೊ ಈಗ ಒಂದು ಕ್ವಶನ್ ಕೇಳೋ ಜಾಗದಲ್ಲಿ ಬಂದು ಕೂತ್ಕೊಳ್ತಾನೆ. ಫಿಸಿಕ್ಸ್ ಅಂದರೆ ಏನು? ನಿಮಗೆ ಕೇಳ್ತಾ ಇರೋ ಪ್ರಶ್ನೆ. ಫಿಸಿಕ್ಸ್ ನಮ್ಮ ಸುತ್ತಮುತ್ತ ಕಾಣೋದು ಎಲ್ಲವೂ ಕೂಡ ಫಿಸಿಕ್ಸ್ ಆಯಿತಾ. ಭೂಮಿ, ಆಕಾಶ, ನೆಲ, ಮಣ್ಣು, ಜಾಗಗಳು ಆಯಿತಾ, ಮನುಷ್ಯರು, ಮರ, ಗಿಡ ಎಲ್ಲವೂ ಕೂಡ ಆಯಿತಾ. ಸೊ ಫಿಸಿಕ್ಸ್ನ ಸೈನ್ಸ್ ಆಗಿ ನೋಡೋವಂಥದ್ದು. ಇಲ್ಲಿ ನೋಡಿ, ವಾಸರ್ಕಾಫ್, ನಾವು ವಿ ವಿಲ್ ಸಿ ಸಮಥಿಂಗ್, ಯು ಟ್ರಿಕರ್ಸ್, ಓಕೆ, ಟ್ರಿಕ್ಸ್ಟರ್ಸ್, ಓಕೆ, ಟ್ರಿಕ್ಸ್ ಜೊತೆ ಚಾಲಾಕಿತನದವರು ಅಂತ ಹೇಳಿ. ಫಿಸಿಕ್ಸ್ ಮಾಸ್ಟರ್ ಎನರ್ಜೆಟಿಕಲಿ ತುಂಬ ಖುಷಿಯಿಂದ ಇವನ್ನ ಹೇಗಾದರೂ ಪಾಸ್ ಮಾಡ್ತೀನಿ ಅಂತ ನೋಡಿ ಬರ್ತಾರೆ. ಕಮ್ ವಾಸರ್ಕಾಫ್ ಡಿಫೆಂಟ್ಲಿ. ಸೊ ಈಗ ಫಿಸಿಕ್ಸ್ ಮಾಸ್ಟರ್ಗೆ ಏನು ಕರೀತಾನೆ ನೋಡ್ಬೇಕೀಗ ಆಯಿತಾ. ವೆಲ್, ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್? ಆಸ್ಕ್ ಯುವರ್ ಕ್ವಶನ್ಸ್ ಆರ್ ಡೋಂಟ್, ಐ ಹ್ಯಾವೆಂಟ್ ಗಾಟ್ ಎನಿ ಮೋರ್ ಟೈಮ್ ಟು ವೇಸ್ಟ್. ಇನ್ನೂ ನನಗೆ ಹೆಚ್ಚು ಪುರ್ಸೊತ್ತಿಲ್ಲ ಅಂತೇಳಿ ಇವನು. ಹಿ ಸ್ಟೇರ್ಸ್ ಅಟ್ ದ ಫಿಸಿಕ್ಸ್ ಮಾಸ್ಟರ್. ನೋಡ್ತಾನೆ ಸಿಟ್ಟಲ್ಲಿ. ಓ, ನಾವು ಐ ರಿಮೆಂಬರ್ ಯು. ಇವನಿಗೆ ಈಗ ಈ ಮಿಸ್ಟರ್ ನೆನಪಾಗ್ತಾರೆ. ಡ್ಯೂ ಯು ನೋ ವಾಟ್ ವಿ ಯೂಸ್ ಟು ಕಾಲ್ ಯು ಬಿಹೈಂಡ್ ಯುವರ್ ಬ್ಯಾಕ್? ಸೊ ಶಾಲೆಯಲ್ಲಿ, ಕಾಲೇಜುಗಳಿಗೆ ಕಾಮನ್ ಆಗಿರುತ್ತೆ ಮೇಸ್ಟ್ರುಗಳಿಗೆ ಅಡ್ರೆಸ್ಸು ಕರೆಯುವಂಥದ್ದು ಅಲ್ವಾ. ಸೊ ಅವನಿಂದ ಏನು ಕರಿತಾ ಇದ್ರು? ದ ಫಿಸಿಕ್ಸ್ ಮಾಸ್ಟರ್ ಸ್ಮೈಲ್ಸ್ ಇನ್ ಎಗೋನಿ. ವಿ ಕಾಲ್ಡ್, ನೋಡಿ ಅವನಿಗೆ ಪಾಪ ಮೇಸ್ಟ್ರಿಗೆ ದುಃಖ ಆಗುತ್ತೆ, ಏನು ಕರೆದೆ ಅಂತೇಳಿ. ನೋಡಿ ಹೇಳ್ತಾನೆ, ವಿ ಕಾಲ್ಡ್ ಯು ಕ್ಯಾನಿಬಲ್. ಓಕೆ, ಕ್ಯಾನಿಬಲ್ಸ್ ಅಂತ ಹೇಳಿದ್ರೆ ಅನಿಮಲ್ ಇಟ್ಸ್ ಸೊ ಓಕೆ, ದ ಸೇಮ್ ಕೈಂಡ್ ಆಫ್ ಅನಿಮಲ್, ದ ಸೇಮ್ ಕ್ಯಾಟಗರಿ. ಈಗ ಮನುಷ್ಯನ ತಿಂದ ಅಂದರೆ ಕ್ಯಾನಿಬಲ್ಸ್. ಒಂದು ಹುಲಿನ ತಿಂದರೆ ಆಯಿತಾ, ಕಾಡಿ ಅಂತಂದರೆ ಇದ್ರ ಕ್ಯಾನಿಬಲ್ಸ್ ಹೇಳುವಂಥದ್ದು. ಸೊ ನಿನ್ನ ಕ್ಯಾನಿಬಲ್ಸ್ ಅಂದರೆ ಮನುಷ್ಯನ ತಿಂತಾರೆ ಅಂತ ಹೇಳಿ. ಬಿಕಾಸ್ ಕಾರಣ ನೋಡಿ, ಬಿಕಾಸ್ ಯು ಆರ್ ಆಲ್ವೇಸ್ ಚೂಯಿಂಗ್ ಯುವರ್ ಥಮ್ಸ್ ಹೆಬ್ಬೆಟ್ಟು. ಈ ಮನುಷ್ಯ ಫಿಸಿಕ್ಸ್ ಮಾಸ್ಟರ್ ಯಾವಾಗಲೂ ಹೆಬ್ಬೆಟ್ಟು ಚಿಪ್ತಾ ಇರ್ತದಂತೆ, ಹಾಗೆ ಅವನಿಗೆ ಕ್ಯಾನಿಬಲ್ ಅಂತ ಹೆಸರಿಟ್ರು ಆಯಿತಾ. ಸೊ ಜಸ್ಟ್ ಆ್ಯಸ್ ಯು ಆರ್ ಡೂಯಿಂಗ್ ನಾವು, ಈಗಲೂ ಕೂಡ ಅದೇ ಥರ ಹೆಬ್ಬೆಳನ್ನು ಬಾರಿಟ್ಕೊಂಡಿದ್ದಾನೆ. ದ ಮಾಸ್ಟರ್ ರಿಮೂವ್ಸ್ ದಿಸ್ ಥಂಬ್ ಹ್ಯಾಸ್ಟಿಲಿ. ತೆಗಿತಾನೆ ಕೈನ ಬಾಯಿಂದ. ದ ರೆಸ್ಟ್ ಆಫ್ ದ ಸ್ಟಾಫ್ ಸ್ಮೈಲ್. ಎಲ್ಲರೂ ನಗ್ತಾರೆ. ಸೊ ದಟ್ಸ್ ವಾಟ್ ವಿ ಕಾಲ್ಡ್ ಯು. ಹಾಗಾಗಿ ಅವನಿಗೆ ಕ್ಯಾನಿಬಲ್ಸ್ ಅಂತ ಕರಿತಾ ಇದ್ದು. ಸಿಟ್ಟಲ್ಲೇ ಹೇಳ್ತಾನೆ, ಓ ಬೈ ದ ವೇ, ಡು ಯು ರಿಮೆಂಬರ್ ದ ಡೇ ಯು ಟ್ರಿಪ್ಡ್? ಒಂದು ನೆನಪಾಡ್ತಾನೆ, ಒಮ್ಮೆ ಮೇಸ್ಟ್ರನ್ನ ಶಾಲೆಯಲ್ಲಿ ಕ್ಲಾಸ್ ರೂಮಲ್ಲಿ ಬೀಳಿಸಿರ್ತಾರೆ ಆಯಿತಾ. ಆ್ಯಂಡ್ ಫಿಲ್ ಫ್ಲ್ಯಾಟ್ ಇನ್ ದ ಐಲ್, ರೈಟ್, ದಾರಿ ಬರುವಾಗ ಪ್ಯಾಸೇಜರ್ ಬೀಳಿಸಿರ್ತಾರೆ. ಡು ಯು ನೋ ಹೂ ಟೈಡ್ ಎ ಸ್ಟ್ರಿಂಗ್ ಅಕ್ರಾಸ್ ಫ್ರಮ್ ದ ಡೆಸ್ಕ್ ಟು ಡೆಸ್ಕ್? ಒಂದು ಡೆಸ್ಕಿಂದ ಇನ್ನೊಂದು ಡೆಸ್ಕ್ಗೆ ಮಧ್ಯದಲ್ಲಿ ಆ ತಂತಿ ಕಟ್ಟಿರ್ತಾರೆ ಈ ಮೇಸ್ಟ್ರನ್ನ ಬೀಳಿಸಲಿಕ್ಕೆ. ಯಾರು ಮಾಡಿದ್ದು ಗೊತ್ತಾ? ಸೊ ಯು ಡೂ ದಟ್, ಐ ಡಿಡ್ ಇಟ್, ನಾನೇ ಮಾಡಿದ್ದು. ಸೊ ಮೇಸ್ಟ್ರಿಗೆ ಓಡಾಡೋ ಜಾಗದಲ್ಲಿ ತಂತಿ ಕಟ್ಕೊಡೋಂಥದ್ದು, ಅದು ಎಡವಿ ಕೆಳಗೆ ಬಿದ್ದದ್ದು. ಸೊ ಫಿಸಿಕ್ಸ್ ಮೇಸ್ಟ್ರಿಗೆ 18 ವರ್ಷ ಆಗಿದ್ದು ಘಟನೆ ಈಗ ನೆನೆಸ್ಕೊಳ್ಳೋರಿಗೆ ಫ್ಯೂರಿಯಸ್ಲಿ ಸಿಟ್ಟು ಬರುತ್ತೆ, ಯು ಅಂತೇಳಿ. ಬಟ್ ಏನು ಮಾಡೋದಿಲ್ಲಿ, ಇವನಿಗೆ ಬೈಯೋ ಹಾಗಿಲ್ಲ, ಪಾಸ್ ಮಾಡಿ ಅವನು ಕಳಿಸ್ಬೇಕು. ವಾಸರ್ಕಾಫ್, ಡೋಂಟ್ ಗೆಟ್ ಎಕ್ಸೈಟೆಡ್ ಮ್ಯಾನ್, ಆಸ್ಕ್ ಮಿ ಎ ಹಾರ್ಡ್ ಕ್ವಶನ್ ಇನ್ಸ್ಟೆಡ್ ಫ್ಲೋ ಮೀ. ನನಗೆ ಫೇಲ್ ಮಾಡೋದಕ್ಕಿಂತ ಪಾಸ್ ಮಾಡೋ ಪ್ರಯತ್ನ ಮಾಡು ಅಂತ ಹೇಳಿ ಆಯಿತಾ. ಸೊ ಫಿಸಿಕ್ಸ್ ಮಾಸ್ಟರ್ ಕಂಟ್ರೋಲ್ಸ್ ಹಿಮ್ಸೆಲ್ಫ್. ಎಷ್ಟು ಸಿಟ್ಟು ಬಂದರೂ ಬಟ್ ಈ ಕಂಟ್ರೋಲ್ ಮಾಡ್ಕೊಂಡು ಅವ್ನು ಹೇಳಬೇಕಲ್ವಾ. ವೆಲ್ ಅವೇರ್ ದಟ್ ವಾಸರ್ಕಾಫ್ ಇಸ್ ಟ್ರೈಂಗ್ ಟು ಇರಿಟೇಟ್ ಹಿಮ್. ಬೇಕು ಅಂತ ಮಾಡ್ತಾನೆ ಹೀಗೆ ಅಲ್ವಾ. ವೆರಿ ಸ್ವೀಟ್ಲಿ, ಕೈಂಡ್ ಆಫ್ ಯು, ವೆರಿ ಕೈಂಡ್ ಆಫ್ ಯು. ಆ್ಯಂಡ್ ನಾವು ಟೆಲ್ ಮಿ ಯುವರ್ ವಾಸರ್ಕಾಫ್, ಡು ಕ್ಲಾಕ್ಸ್ ಇನ್ ಚರ್ಚ್? ನೋಡಿ ಫಸ್ಟ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗತ್ತಾ ನೋಡುವ. ಡು ಕ್ಲಾಕ್ಸ್ ಇನ್ ಚರ್ಚ್ ಸ್ಟೇಪಲ್ಸ್ ರಿಯಲಿ ಬಿಕಮ್ ಸ್ಮಾಲರ್ ಆ್ಯಸ್ ಯು ವಾಕ್ ಅವೇ ಫ್ರಮ್ ದೆಮ್? ಓಕೆ, ಚರ್ಚ್, ಉದ್ದ ಚರ್ಚ್ ಬಿಲ್ಡಿಂಗ್ ಇತ್ತು ಹೊರಗಡೆ ಬರುತ್ತೆ ಅಲ್ವಾ. ಸೊ ಬಿಲ್ಡಿಂಗ್ ಮೇಲೆ ತುದಿಯಲ್ಲಿ ಒಂದು ಗಂಟೆ ಇರುತ್ತೆ, ಕೆಳಗಡೆ ದೊಡ್ಡ ಗಡಿಯಾರ ಇರುತ್ತೆ ಅಲ್ವಾ. ಸೊ ನಾವು ದೂರದ ನೋಡುವಾಗ ಏನಾಗಿರುತ್ತೆ, ಆ ಗಡಿಯಾರ ದೊಡ್ಡ ಗಡಿಯಾರ ಇರೋದು ಚಿಕ್ಕ ಗಡಿಯಾರ ಕಾಣಿಸುತ್ತೆ. ನಾವು ಹತ್ತಿರ ಹೋಗ್ತಾ ಇದ್ದಾಗ ಗಡಿಯಾರ ಹೇಗೆ ಕಾಣುತ್ತೆ? ಎಸ್, ದೂರ ಇದ್ದರೆ ಚಿಕ್ಕದಿರುತ್ತೆ, ಹತ್ತಿರ ಹೋಗ್ತಾ ಇದ್ದಾಗನೇ ದೊಡ್ಡ ಗಡಿಯಾರ ನಮಗೆ ದೊಡ್ಡದಾಗಿ ಕಾಣಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ನೆನ್ಪಿಟ್ಕೊಂಡ್ರಾ? ರೈಟ್, ಇಲ್ಲಿ ನೋಡಿ. ಸೊ ಡೂ ಕ್ಲಾಕ್ಸ್ ಇನ್ ಚರ್ಚ್ ಸ್ಟೀಪಲ್ಸ್ ಅಂದರೆ ಹೈಟಲ್ಲಿ ರಿಯಲಿ ಬಿಕಮ್ ಸ್ಮಾಲರ್ ಆ್ಯಸ್ ಯು ವಾಕ್ ಅವೇ ಫ್ರಮ್ ದೆಮ್? ನಾವು ದೂರ ಹೋಗ್ತಾ ಇದ್ದಾಗನೇ ಆ ಗಡಿಯಾರ ಸ್ಮಾಲ್ ಆಗುತ್ತೆ. ಆರ್ ಡೂ ದೇ ಮಿಯರ್ಲಿ ಅಪಿಯರ್ ಟು ಬಿಕಮ್ ಸ್ಮಾಲರ್? ಅಥವಾ ಅದು ಹಾಗೆ ಚಿಕ್ಕದಾಗತ್ತಾ ಬಿಕಾಸ್ ಆಫ್ ಆನ್ ಆಪ್ಟಿಕಲ್ ಇಲ್ಯೂಷನ್? ವಾಟ್ ಇಸ್ ಆಪ್ಟಿಕಲ್ ಇಲ್ಯೂಷನ್? ಕಣ್ಣಿನಲ್ಲಿ ಒಂದು ಟೆಕ್ನಾಲಜಿ, ದೂರ ಹೋದ ಅದೇ ಕಣ್ಣಲ್ಲೇ ಅದು ಚಿಕ್ಕದಾಗತ್ತಾ? ಏನದು? ಸೊ ಇದು ಫಿಸಿಕ್ಸ್ ಆಯಿತಾ. ಹೇಗೆ ಕಣ್ಣಿಗೆ ಅದು ಚಿಕ್ಕದು ಕಾಣುತ್ತೆ ಅಂತೇಳಿ. ಈಗ ನಾವು ಆಕಾಶದಲ್ಲಿ ಹರಡೋ ಏರೋಪ್ಲೇನ್ ನೋಡಿದ್ರೆ ನಮಗೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಅದು ಕೆಳಗಡೆ ಬಂದಾಗ ಏನಾಗುತ್ತೆ, ದೊಡ್ಡ ವಿಶಾಲವಾಗಿರುತ್ತಲ್ವ. ಸೊ ಇಂಥ ಒಂದು ಪ್ರಶ್ನೆ ಕೇಳಿಸ್ಕೊಳ್ತಾನೆ. ಅದು ಕಣ್ಣಲ್ಲಿ ನಮಗೆ ಹಾಗಾಗೋದಾ? ದೂರ ಹೋದಷ್ಟು ಚಿಕ್ಕದಾಗೋದು, ಹತ್ತಿರ ಹೋದಷ್ಟು ಅಗಲ ಆಗೋಂಥದ್ದು.
ರೈಟ್. ಪ್ರಶ್ನೆ ಇದು, ವಾಟ್ ಅನ್ ಅಬ್ಸಲ್ಯೂಟ್ ರಾಟ್. ಎಂಥ ವಿಚಿತ್ರ ಪ್ರಶ್ನೆ ಇದು. ಹೌ ಶುಡ್ ಐ ನೋ, ನನಗೇನು ಗೊತ್ತು. ವೆನ್ ಎವರ್ ಐ ವಾಕ್ ಅವೇ ಫ್ರಮ್ ದ ಕ್ಲಾಕ್ ದೆ ಗೆಟ್ ಲಾಸ್ಟ್. ಇವನು ಉತ್ತರ ನೋಡಿ, ಉಲ್ಟಾ ಪೆದಂಬೆ ಉತ್ತರ ಕೊಡೋದು ಇವನು. ಓಕೆ, ನಾನು ಗಡಿಯಿಂದ ಅವೇ ದೂರ ಬಂದಷ್ಟು ಏನಾಗುತ್ತೆ, ದೆ ಗೆಟ್ ಲಾಸ್ಟ್. ದೂರ ಬಂದಷ್ಟು ಆ ಗಡಿಯಾರ ದೊಡ್ಡದಾಗತ್ತೆ. ಸುಳ್ಳಿದು, ಅದು ಸಾಧ್ಯ ಇಲ್ಲ. ಇನ್ವ್ಯಾರಿಯಬಲಿ ಇಫ್ ಐ ವಾಂಟ್ ದೆಮ್ ಟು ಗೆಟ್ ಸ್ಮಾಲರ್ ಐ ಟರ್ನ್ ರೌಂಡ್. ಅದು ಚಿಕ್ಕದಾಗಬೇಕು ಅಂತ ಹೇಳಿದ್ರೆ ಅಲ್ಲಿಂದ ದೂರ ಹೋದರೆ ಅದು ಚಿಕ್ಕದಾಗತ್ತೆ. ಆ್ಯಂಡ್ ವಾಕ್ ರೈಟ್ ಅಪ್ ಟು ದೆಮ್. ಹತ್ರ ಹೋಗ್ತೀನಿ ಆ್ಯಂಡ್ ದೆನ್ ದೇ ಆರ್ ನಾಟ್ ಅ ಸ್ಮಾಲ್ ಅಟ್ ಆಲ್. ಸೊ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಉತ್ತರ ಕೊಡ್ತಾ ಇದ್ದಾನೆ ಇಲ್ಲಿ ಅವನು. ಯಾವುದು ಸರಿ ಇಲ್ಲ, ವೇಸ್ಟ್ ಕೇಳೋದು ಸರಿ ಇಲ್ಲ, ಇವ್ರು ಹೇಳ್ತಾವೆ ಸರಿ ಇಲ್ಲ ಅವರು. ಫಿಸಿಕ್ಸ್ ಮಾತ್ರ ಇನ್ ಎ ವರ್ಡ್ ದೇರ್ ಫಾರ್ ಇನ್ ಎ ವರ್ಡ್. ಓಕೆ, ಶುದ್ಧ ಆನ್ಸರ್ ಬೇಡ, ನಂಗೆ ಒಂದು ವರ್ಡ್ ಉತ್ತರ ಹೇಳು, ಯಾಕೆ ಹಾಗೆ ಅಂತ ಹೇಳಿ. ಫಾಸ್ಟರ್ ಕಾಫ್ ಇನ್ ಎ ವರ್ಡ್. ಓಕೆ, ಒಂದು ವರ್ಡ್ ಬೇಕಾ. ದೇರ್ ಫಾರ್ ಯು ಗಿವ್ ಮಿ ಎ ಪೇನ್ ಇನ್ ದ ನೆಕ್, ಯು ಆರ್ ಅನ್ ಆಸ್, ದಟ್ಸ್ ಮೈ ಆನ್ಸರ್. ಓಕೆ, ದೂರ ಎತ್ತರ ಚರ್ಚ್ ಅಲ್ಲಿ ನೋಡಿದ ಗಡಿಯಾರ ಕುತ್ತಿಗೆ ನೋವು ಬರುತ್ತೆ, ಇದು ಉತ್ತರ ಒಂದು. ಯು ಆರ್ ಅನ್ ಆಸ್, ಬೈತಾನೆ, ನಿಂದು ಕತ್ತೆ ಅಂತ ಹೇಳಿ ಫಿಸಿಕ್ಸ್ ಮಿಸ್ಟ್ರಿಗೆ. ಕತ್ತೆ ಅಂತ ಬೈತ ಈಗ, ಇದು ಉತ್ತರವ. ದ ಫಿಸಿಕ್ಸ್ ಮಾಸ್ಟರ್ ಫ್ಯೂರಿಯಸ್ಲಿ, ಇಸ್ ಇಟ್ ಯುವರ್ ಆನ್ಸರ್? ಹಿ ಕಂಟ್ರೋಲ್ಸ್ ಹಿಮ್ಸೆಲ್ಫ್. ಇದು ಉತ್ತರನಾ? ಗುಡ್, ಇಟ್ ಇಸ್ ಕರೆಕ್ಟ್. ಹಾಂ, ಕತ್ತೆ ಉತ್ತರ ಸರಿ. ಟರ್ನ್ ಇಟ್ ಟು ದ ಸ್ಟಾಫ್, ಎ ಡಿಫಿಕಲ್ಟ್ ಆನ್ಸರ್ ಬಟ್ ಎ ಮೋಸ್ಟ್ ಬ್ರಿಲಿಯಂಟ್ ಒನ್. ಅದು ಕಷ್ಟ ಇತ್ತು ಉತ್ತರ, ಬಟ್ ಇದು ತುಂಬ ಚೆನ್ನಾಗಿದೆ. ಐ ವಿಲ್ ಎಕ್ಸ್ಪ್ಲೈನ್, ಅದು ಹೇಳ್ತೀನಿ. ದಟ್ ಇಸ್ ಟು ಸೇ, ಅವನು ಫಿಸಿಕ್ಸ್ ಲ್ಯಾಂಗ್ವೇಜ್ನಲ್ಲಿ ಫಿಸಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತಾನೆ, ಅರ್ಥ ಆಗೋದು ಕಷ್ಟ ಉಂಟು ಅಲ್ವಾ. ಐ ವಿಲ್ ಎಕ್ಸ್ಪ್ಲೈನ್ ವಿತ್ ಎ ಸಾಯ್, ಹಿ ಗೆಟ್ಸ್ ಆನ್ ವಿತ್ ಇಟ್. ವೆನ್ ವಿ ವಾಕ್ ಆಫ್ ದ ಆಸ್, ಬಿಕಾಸ್ ವೆನ್ ವಿ ಟಾಕ್ ಆಫ್ ದ ಆಸ್ ವಿ ಹ್ಯಾವ್ ಆಲ್ವೇಸ್ ನೋಟಿಸ್ ನೋಡಿ, ಕತ್ತೆ ಬಗ್ಗೆ ಬರ್ತಾನೆ. ಗಡಿಯಾರ ಆಯ್ತಾ, ಗಡಿಯಾರ ಸಂಬಂಧಪಟ್ಟ ಕತ್ತೆಯಲ್ಲಿ ಬಂತೀಗ. ವಿ ಟಾಕ್ ಆಫ್ ದ ಆಸ್, ವಿ ಆಲ್ವೇಸ್ ನೋಟಿಸ್, ರೈಟ್. ಎಸ್ ಸ್ಟಾಫ್ನವರು, ದಟ್ ಹಿಸ್ ಲುಕ್ ಈಸ್ ಸೋ ಸ್ಯಾಡ್. ಕತ್ತೆ ನೋಡಲಿಕ್ಕೆ ಪಾಪ ಅನ್ಸುತ್ತೆ. ದೇರ್ ಫಾರ್ ಹಿ ಥಿಂಕ್ಸ್ ಸಡನ್ಲಿ ಟ್ರೈಫಲ್ಡ್, ಐ ಹ್ಯಾವ್ ಗಾಟ್. ಏನೋ ಯೋಚನೆ ಮಾಡ್ತಾ ಕೊನೆಗೆ ಏನೋ ಹೊಡಿತವನಿಗೆ. ವಾಟ್ ಹ್ಯಾವ್ ಯು ಗಾಟ್, ಯು ವಿಶ್ಕಡ್ ಬಬೂನ್. ಬೈತಾನೆ, ವಿಶ್ಕಡ್ ಬಬೂನ್ ಅಂತ ಹೇಳಿದ್ರೆ, ಬಬೂನ್ ಅಂದರೆ ಮಂಕಿ, ವಿಶ್ಕಡ್ ಅಂದರೆ ಮುಖ ತುಂಬ ಕೂದಿರುವಂತಹ ಕಪ್ಪು ಬುಷ್ ಅಂತ ಆ ಥರ ಮಂಗ ಅಂತ ಬೈತಾನೆ. ಫಿಸಿಕ್ಸ್ ಮಾಸ್ಟರ್, ಐ ಹ್ಯಾವ್ ಗಾಟ್ ಇಟ್ ಆ್ಯಂಡ್ ಆನ್ಸರ್ ಈಸ್ ರೈಟ್. ಸೊ ಆ್ಯಸ್ ಉತ್ತರ ಇಲ್ಲಿ ಸರಿ. ವೈ ಈಸ್ ದ ಲುಕ್ ಆಫ್ ದ ಆ್ಯಸ್ ಸೋ ಸ್ಯಾಡ್. ಸೊ ಕತ್ತೆ ನೋಡಲಿಕ್ಕೆ ನಮಗೆ ಯಾವಾಗ ದುಃಖದಲ್ಲಿರೋ ಹಾಗೆ ಕಾಣಿಸುತ್ತೆ. ವೈ ಇನ್ ಆರ್ ಆಲ್ ಆಫ್ ಅಸ್ ಯೂಶಲಿ ಸೋ ಸ್ಯಾಡ್. ಸೊ ನಾವು ಕೂಡ ನಮಗೊಂದು ಕತ್ತೆ ಅಂತ ಬೇಕಲ್ವಾ, ನಾವು ಕೂಡ ಸ್ಯಾಡ್ ಅಲ್ಲ ಇದ್ದೀವಿ, ದುಃಖದಲ್ಲಿ. ಬಿಕಾಸ್ ವಿ ಆರ್ ಆಲ್ ದಿ ವಿಕ್ಟಿಮ್ಸ್ ಆಫ್ ಇಲ್ಯೂಷನ್. ನಾವೆಲ್ಲರೂ ಕೂಡ ವಿಕ್ಟಿಮ್ಸ್ ಆಫ್ ಇಲ್ಯೂಷನ್. ದೃಷ್ಟಿಗೆ ನಾವು ಬಲಿ ಆಗ್ತಾ ಇದ್ದೀವಿ ಅಂತ ಹೇಳಿ. ಬಟ್ ವಾಟ್ ಇಲ್ಯೂಷನ್ಸ್ ಕ್ಯಾನ್ ಅಫೆಕ್ಟ್ ದ ಎಕ್ಸ್ಟ್ರೀಮ್ಲಿ ಪ್ರಿಮಿಟಿವ್ ಪರ್ಸೆಪ್ಟಿವ್ ಪವರ್ಸ್ ಆಫ್ ಎನ್ ಆಸ್. ನೋಡಿ, ಹಾಗೆಯೇ ಎಂಥ ದೃಷ್ಟಿಗಳು ಕ್ಯಾನ್ ಅಫೆಕ್ಟ್ ಎಕ್ಸ್ಟ್ರೀಮ್ಲಿ ಪ್ರಿಮಿಟಿವ್ಲಿ ಪರ್ಸೆಪ್ಟಿವ್ ಪವರ್ಸ್ ಆಫ್ ಎನ್ ಆಸ್. ಸೊ ಕತ್ತೆಗೆ ಇದ್ದಂತಹ ಆ ಸೆನ್ಸಿಟಿವಿಟಿ, ಕತ್ತೆ ನೋಡುವ ದೃಷ್ಟಿ, ಹಳೆಯ ವಿಚಾರ ಇದು. ಆಬ್ವಿಯಸ್ಲಿ ದ ಇಲ್ಯೂಷನ್ಸ್ ಆಫ್ ದ ಸೆನ್ಸಸ್ ಫಾರ್ ದ ಆಸಸ್ ಲ್ಯಾಕ್ ಇಮ್ಯಾಜಿನೇಷನ್. ಕತ್ತೆಗಳು ಯಾವಾಗಲೂ ದುಃಖದಲ್ಲಿ ಯಾಕಿರ್ತಂತ ಹೇಳಿದ್ರೆ, ಅವುಗಳಿಗೆ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನೋಡುತ್ತೆ ಬಟ್ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದು ಯಾವಾಗಲೂ ದುಃಖದಲ್ಲೇ ಇರುತ್ತೆ ಅಂತ. ಲೈಕ್ ಅಸ್, ನಾವು ಹಾಗೇನೆ ಅಬ್ಸರ್ವ್ ದಟ್ ಆಬ್ಜೆಕ್ಟ್ಸ್ ಅಪಿಯರ್ ಟು ಬಿಕಮ್ ಸ್ಮಾಲರ್ ಆಸ್ ಹಿ ಮೂವ್ಸ್ ಅವೇ ಫ್ರಮ್ ದೆಮ್. ನೋಡಿ ಏನಾಯ್ತಲ್ಲ ಈಗ, ಆಬ್ಜೆಕ್ಟ್ಸ್ ಅಪಿಯರ್ ಟು ಬಿಕಮ್ ಸ್ಮಾಲರ್ ಆಸ್ ಮೂವ್ಸ್ ಅವೇ ಫ್ರಮ್ ದೆಮ್. ಒಂದು ವಸ್ತುನ ದೂರ ಹೋಗ್ತಾ ಇದ್ದಾಗ ಏನಾಗುತ್ತೆ, ಆ ವಸ್ತು ಚಿಕ್ಕದಾಗ್ತಾ ಬರುತ್ತೆ. ದ ಕ್ಯಾಂಡಿಡೇಟ್ ಹ್ಯಾಸ್ ಗಿವನ್ ಅಸ್ ಮೋಸ್ಟ್ ಎಕ್ಸಲೆಂಟ್ ಆನ್ಸರ್ ಇನ್ ಕಾಲಿಂಗ್ ಅವರ್ ಅಟೆನ್ಷನ್ ಟು ಆ್ಯನ್ ಅನಿಮಲ್ ಹುಸ್ ಎಕ್ಸ್ಪ್ರೆಷನ್ ಈಸ್ ಮೆಲಾಂಕಲಿ. ಮೆಲಾಂಕಲಿ ಅಂದರೆ ಸ್ಯಾಡ್. ಸೊ ನಮಗೆ ಆ ಕತ್ತೆ ಅಂತ ಕರೆದು ನಮ್ಮೆಲ್ಲರ ಚಿತ್ತವನ್ನು ಆ ಕಡೆ ಕರೆದಾನೆ ಅಂತೇಳಿ ಹೇಳ್ತಾನೆ. ಬಿಕಾಸ್ ಇಟ್ಸ್ ಸೆನ್ಸಸ್ ಆರ್ ಡಿಸೆಪ್ಟಿವ್. ಕತ್ತೆಗೆ ಅದರ ಸೆನ್ಸಸ್, ಬಾಡಿಲಿ ಸೆನ್ಸಸ್ ಯಾವಾಗಲೂ ಡಿಸೆಪ್ಟಿವ್, ಮೋಸ ಮಾಡುತ್ತೆ. ಆರ್ ಟು ಪುಟ್ ಇಟ್ ಇನ್ ಅನದರ್ ವೇ, ಬಿಕಾಸ್ the apparent decrease in the size of an object, in this case a clock, used to be ascribed to optical illusion. So ದೂರ ಹೋಗ್ತಾ ಇದ್ದಾಗೇನೆ ಈಗ ಚಿಕ್ಕದಾಗತ್ತೆ, ಹತ್ರ ಬರ್ತಾಗ ದೊಡ್ಡದಾಗತ್ತೆ. ಅದಕ್ಕೆ ಆಪ್ಟಿಕಲ್ ಇಲ್ಯೂಷನ್, ಕಣ್ಣಿನ ದೃಷ್ಟಿಯೇ ಮುಖ್ಯ. The answer was correct. I certify therefore that the candidate may be even very good in physics. ಏನೋ ಉತ್ತರ ಹೇಳ್ದ, ಬಹುಶಃ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಇದು ಹೇಗೆ ಅಂತ ಹೇಳಿ. ಪ್ರಿನ್ಸಿಪಲ್ ರೈಟಿಂಗ್
Physics, very good, finish. Staff bravo. They surround the physics master, slapping him on the back and shakes his hand while he sinks into chair, completely exhausted. ಸುಸ್ತಾಗಿ ಪಾಪ ಮೇಷ್ ಕೂತ್ಕೊಳ್ತಾರೆ, ಸಾಕಾಗೋಯ್ತು ಅವ್ರನ್ನ ಸುಳ್ಳು ಹೇಳಿ ಒಪ್ಪಿಸೋಷ್ಟೊತ್ತಿಗೆ ಏನೋ ಲಾಜಿಕಲ್ಲಿ ಒಪ್ಪಿಸ್ಬಿಡ್ತಾರೆ ಅಲ್ವಾ. ವಾಸರ್ಕಾಫ್, ಐ ಪ್ರೊಟೆಸ್ಟ್, ನಾನು ಇದನ್ನು ವಿರೋಧಿಸ್ತೇನೆ ಆಯಿತಾ. ಅದು ಹೇಳ್ತಾನೆ. ಪ್ರಿನ್ಸಿಪಲ್ ಲಿಸ್ನಿಂಗ್ ಟು ಹಿಮ್ ವಿತ್ ಎ ಗೆಸ್ಚರ್. ಎಕ್ಸಾಮಿನೇಷನ್ ಇನ್ ಜಿಯೋಗ್ರಫಿ. ಸೊ ಈಗ ಫಿಸಿಕ್ಸ್ ಆಯಿತು, ಈಗ ಜಿಯೋಗ್ರಫಿ. ಜಿಯೋಗ್ರಫಿ ಅಂದ್ರೇನು? ಭೂಗೋಳಶಾಸ್ತ್ರ, ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಅಧ್ಯಯನ ಆಯಿತಾ. ಸೊ ಜಿಯೋಗ್ರಫಿ ಮಾಸ್ಟರ್ ಟೇಕ್ಸ್ ಎ ಪ್ಲೇಸ್ ಆಫ್ ಫೇಸಿಂಗ್ ವಾಸರ್ಕಾಫ್, ಕುತ್ಕೊಂಡು ನಿಂತ್ಕೊಳ್ತಾರೆ. ಜಸ್ಟ್ ಕಡೆ ದ ಓಲ್ಡ್ ಹಿಪೋಕ್ರೈಟ್ ನೋಡಿ ಬೈತಾನೆ, ಹಿಪೋಕ್ರೈಟ್, ಹೌ ಆರ್ ಯು ಎನಿ ಹೌ ನಿಟ್ವಿಚ್ ಸ್ಟುಪಿಡ್. ಹೇಗಿದೆಯಾ ಜಿಯೋಗ್ರಫಿ ಮಾಸ್ಟರ್? ಐ ಬೆಗ್ ಯುವರ್ ಪಾರ್ಡನ್. ಸಾರಿ ಕೇಳ್ತಾನೆ, ಯಾಕೆ ಅಂತ ಗೊತ್ತಿಲ್ಲ ಮಾತ್ರ. ವಾಸರ್ಕಾಫ್, ಮೈ ನೇಮ್ ಯೂಸ್ ಟು ಬಿ ಇನ್ ಯುವರ್ ಕ್ಲಾಸ್ ಬುಕ್ ಡಿಡಂಟ್ ಐ. ನನ್ನ ಹೆಸರು ನಿಮ್ಮ ಬುಕ್ಕಲ್ಲಿ ಇರಬೇಕಲ್ವಾ. ಯು ಓಲ್ಡ್ ರೆಪ್ರೊಬೈಟ್. ರೆಪ್ರೊಬೈಟ್ ಅಂತ ಹೇಳಿದ್ರೆ ಗುಡ್ ಫಾರ್ ನಥಿಂಗ್, ಇವನು ಯೂಸಸ್ ಫೆಲೋ ಅಂತ ಹೇಳಿ. ಯು ಮಸ್ಟ್ ವೆಯ್ಟ್, ಜಸ್ಟ್ ವೆಯ್ಟ್, ಐ ವಿಲ್ ಫಿಕ್ಸ್ ಯು ಆಲ್ ರೈಟ್. ಓಕೆ, ಹಿಂಗೇನು ಇನ್ನೊಂದು ಬುದ್ಧಿ ಕಲಿಸ್ತೀನಿ. ಜಿಯೋಗ್ರಫಿ ಮಾಸ್ಟರ್, ಟೆಲ್ ಮಿ ಕ್ಯಾಂಡಿಡೇಟ್, ಪ್ರಶ್ನೆ ನೋಡಿ. ಐ ವಿಲ್ ಟೆಲ್ ಯು. ಓ ಹೌ ಐ ಯೂಸ್ ಟು ಹೇಟ್ ಯು 18 years ago. 18 ವರ್ಷ ಹಿಂದೆ ಕಂಡು ನೀನು ಕಂಡ್ರೆ ಆಗ್ತಾ ಇರಲ್ಲ ಅಂತ ಹೇಳಿ. Geography master interruptedly, please tell me what city of the same name is the capital of the German province of Brunswick. ಚಿತ್ರವಾದ ಪ್ರಶ್ನೆ ಇದು ಆಯಿತಾ. ಸೊ ಪ್ಲೀಸ್ ಟೆಲ್ ಮಿ ವಾಟ್ ಸಿಟಿ, ಅದು ಯಾವ ಸಿಟಿಯ ಹೆಸರು? ಸೇಮ್ ನೇಮ್, ಅದರ ಹೆಸರು ಸೇಮ್ ನೇಮ್ ಇಸ್ ದ ಕ್ಯಾಪಿಟಲ್ ಆಫ್ ಜರ್ಮನ್ ಪ್ರಾವಿನ್ಸ್ ಆಫ್ ಬ್ರನ್ಸ್ವಿಕ್. ಸೊ ಜರ್ಮನ್ನಲ್ಲಿ ಒಂದು ಬ್ರನ್ಸ್ವಿಕ್ ಅಲ್ಲಿ ಅದರ ಕ್ಯಾಪಿಟಲ್ ಸಿಟಿ ಯಾವುದು? ಅದರ ಹೆಸರೇನು? ಅದು ಸೇಮ್ ಹೆಸರು ಯಾವುದು? ಅದು ಬ್ರನ್ಸ್ವಿಕ್ನ ಸೇಮ್ ಹೆಸರು ಯಾವುದು ಅಂತ ಹೇಳಿ. ಸೊ ವಾಟ್ ಎ ಡಮ್ ಕ್ವಶನ್, ದ ಆನ್ಸರ್ಸ್ ಪಾರ್ಟ್ ಆಫ್ ದ ಕ್ವಶನ್. ಸೊ ಪ್ರಶ್ನೆಯಲ್ಲೇ ಉತ್ತರ ಇದೆ, ಬ್ರನ್ಸ್ವಿಕ್ ಅಂತ ಹೇಳಿ. ಇದು ಪ್ರಶ್ನೆಯ. ಜಿಯೋಗ್ರಫಿ ಮಾಸ್ಟರ್ ಪ್ಲೀಸ್ ಖುಷಿಯಾಗ್ಬಿಡುತ್ತೆ, ಇನ್ನು ಉತ್ತರ ಗೊತ್ತಾಯ್ತು ಅಂತ ಹೇಳಿ. ಆ್ಯಂಡ್ ಆನ್ಸರ್ ವಾಟ್ ಇಸ್ ಇಟ್? ವಾಸರ್ಕಾಫ್, ಸೇಮ್. ಕ್ವಶನ್ ನೋಡಿ, ಸೇಮ್ ನೇಮ್ ಅಂತ, ಸೇಮ್ ಅಲ್ಲ. ಸೊ ಬ್ರನ್ಸ್ವಿಕ್ ಆಗಬೇಕಾಗಿತ್ತು, ಅವನು ಸೇಮ್ ಅಂತ ಹೇಳಿಬಿಡ್ತಾನೆ ಇವ್ರನ್ನ ಫೋನ್ ಮಾಡಲಿಕ್ಕೆ. Wasserkopf, same of course, that's the answer. If the name of the city is the same, then the name of the city is same, right? Ade uttara. If it isn't fail and you refund me my tuition fees, ನನ್ನ ಹಣ ವಾಪಸ್ ಕೊಡಿ. ಜಿಯೋಗ್ರಫಿ ಮಾಸ್ಟರ್ ಏನಪ್ಪ ಮಾಡೋದು? ದೊಡ್ಡ ಉತ್ತರ ಇದೆ ನೋಡಿ ಇಲ್ಲಿ. ಒಟ್ಟು ಯಾವುದು ಸರಿ ಇಲ್ಲ ಇಲ್ಲಿ, ಬಟ್ ಅವ್ನಿಗೆ ಒಪ್ಪಿಸ್ಬೇಕಲ್ವಾ. ಹೇಳ್ತಾನೆ ದ ಆನ್ಸರ್ ಇಸ್ ಕರೆಕ್ಟ್. ನೋಡಿ ಸೇಮ್ ಅನ್ನೋದು ಕೂಡ ಸರಿ ಅಂತೆ ಉತ್ತರ. ಹೇಗೆ ಸರಿ ಅದು? The name of the city is same, gentlemen. The candidate shows exceptional knowledge of the history of the city of Brunswick. So Brunswick city ಬಗ್ಗೆ ಒಳ್ಳೆ ಇತಿಹಾಸ ಗೊತ್ತಿದೆ ಅವನಿಗೆ. There is a legend that once, ಒಂದು ದಂತ ಕಥೆ ಇದೆ ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ. ಏನದು? ಆಸ್ ಅ ಎಂಪರರ್ ಬಾರ್ಬ್ರೋಸಾ ವಾಸ್ ರೈಡಿಂಗ್. ಸೊ ರಾಜ ಚಕ್ರವರ್ತಿ ಕುದುರೆ ಮೇಲೆ ಹೋಗ್ತಾ ಇದ್ದ. ಹಿ ಮೆಟ್ ಯಂಗ್ ಗರ್ಲ್, ಓಕೆ ಪ್ರೆಸೆಂಟ್ ಗರ್ಲ್, ಹಳ್ಳಿಯ ಒಂದು ಹುಡುಗಿಯನ್ನು ಭೇಟಿ ಮಾಡ್ತಾನೆ. ಹೂ ವಾಸ್ ಮಂಚಿಂಗ್ ದ ಬನ್. ಮಂಚಿಂಗ್ ಅಂದರೆ ಅಗಿಯೋದು. ಬನ್ನನ್ನು ಬಾಯಿ ತಿಂತಾ ಇದ್ಲು. ಆ್ಯಂಡ್ ಹೂಸ್ ಮೌತ್ ವಾಸ್ ಫುಲ್, ಬಾಯಿ ತುಂಬ ತುಂಬಿದೆ ಆಯಿತಾ. ಹಿ ಕಾಲ್ಡ್ ಔಟ್ ಹರ್. ಸೊ ಆ ರಾಜ ಕರೀತಾನೆ, ಗಾಡ್ ಬ್ಲೆಸ್ ಯು, ವಾಟ್ಸ್ ದ ನೇಮ್ ಆಫ್ ದ ಸಿಟಿ. ಯಾಕಂದ್ರೆ ರಾಜ ಎಲ್ಲೋ ಕಳೆದೋಗಿದ್ದಾನೆ. ಆ ಹುಡುಗಿ ಕೇಳ್ತಾನೆ, ಈ ಊರಿನ ಹೆಸರೇನು? ಆ್ಯಂಡ್ ಪ್ರೆಸೆಂಟ್ ಗರ್ಲ್ ಆನ್ಸರ್ಡ್. ಆ ಹುಡುಗಿ ಹೇಳ್ತಾಳೆ, ಬಾಯಲ್ಲಿ ಬ್ರೆಡ್ ಬಂದಿಟ್ಕೊಂಡಿದ್ದಾಳೆ, ಸೇಮ್ ಟು ಯು ಸರ್. ಓಕೆ, ಅವಳು ಹೇಳಿದ್ದು ಗಾಡ್ ಬ್ಲೆಸ್ ಯುಗೆ ಆಯಿತಾ. ಬಟ್ ಏನಾಯಿತು, ಅವ್ನು ಇನ್ನೂ ನೆಕ್ಸ್ಟ್ ಪ್ರಶ್ನೆ ಅವಳಿಗೆ ಅರ್ಥ ಆಯ್ತಲ್ಲ ಗೊತ್ತಿಲ್ಲ. ವಾಟ್ಸ್ ದ ನೇಮ್ ಆಫ್ ದ ಸಿಟಿ? ಅವ್ರು ಹೇಳಿದ್ದು ಸೇಮ್ ಟು ಯು ಸರ್. ದೆನ್ ಶಿ ಸ್ಟಾಪ್ಡ್. ಅವಳು ಪಾಪ ಬಂದು ತಿಂತಾ ಇದ್ಲು, ಮತ್ತೆ ಉತ್ತರ ಕೊಡಲಿಲ್ಲ ಅವಳು. ಬಿಕಾಸ್ ಆಫ್ ಹರ್ ಮೌತ್ ವಾಸ್ ಫುಲ್ ಆ್ಯಂಡ್ ದ ಎಂಪರರ್ ಲಾಫ್ಡ್. ನಗ್ತಾನೆ ಅವನು ಆ್ಯಂಡ್ ಸೆಡ್, ಓ ಸೊ ದ ನೇಮ್ ಆಫ್ ದ ಸಿಟಿ ಈಸ್ ಸೇಮ್. ಹಾಗಿದ್ಮೇಲೆ ಈ ಊರಿನ ಹೆಸರು ಸೇಮ್. ಆ್ಯಂಡ್ ಫಾರ್ ಮೆನಿ ಇಯರ್ಸ್ ದೇರ್ಫೋರ್ he never referred to Brunswick except by that title. ಸೊ ಬ್ರಿನ್ಸ್ವಿಕ್ಕಿಗೆ ತುಂಬ ವರ್ಷ ಅವನಿಗೆ ಸೇಮ್ ಅಂತಾನೆ ಕರೀತಾ ಇದ್ದ. he turns to wink solemnly at his colleagues. ಓಕೆ, ಗೆದ್ದೆ ಅಂತ ಹೇಳಿ. ದ ಆನ್ಸರ್ ಈಸ್ ಎಕ್ಸಲೆಂಟ್. ದ ಕ್ಯಾಂಡಿಡೇಟ್ ಎಂಟೈಟಲ್ಡ್ ಟು ಗ್ರೇಡ್ ಎಕ್ಸಲೆಂಟ್ ಇನ್ ಜಿಯೋಗ್ರಫಿ. ರೈಟ್, ನಿಮಗೆ ಫುಲ್ ಮಾರ್ಕ್ ಕೊಡಿ. he turns to his place with he showered with congratulations. ರೈಟ್, ಈಗೆಲ್ಲರೂ ಕೂಡ ಅವ್ರಿಗೆ ಕಾಂಗ್ರಾಟ್ಸ್ ಹೇಳ್ತಾ ಇದ್ದಾರೆ. Principal writing geography, excellent. Thus far
The candidate has come through with a flying colors. So flying colors ಅಂದ್ರೆ success ಅಂತ ಹೇಳಿ. Only the examination in mathematics is left. ಕೊನೆಗೆ ಉಳಿದಿದ್ದು ಮ್ಯಾಥ್ಸ್ ಎಕ್ಸಾಮ್ ಮಾತ್ರ. Should he pass that, he will have passed the entire examination. So ಮ್ಯಾಥ್ಸ್ ಒಂದಾದ್ರೆ ಆಯಿತು, ಈ ವಿದ್ಯಾರ್ಥಿ ಎಲ್ಲ ಪಾಸ್. ಓಕೆ, ವಾಸರ್ ಕಫಿಗೆ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ವಾಸರ್ ಕಫ್ ನರ್ವಸ್ಲಿ, ಐ ಆಮ್ ಗೋಯಿಂಗ್ ಟು ಬಿ ಮೋರ್ ಕೇರ್ಫುಲ್ ನಾವು. ಇನ್ನೊಂದು ಸಬ್ಜೆಕ್ಟು ಹೀಗಾದ್ರೂ ಮಾಡಿ ಈ ಮೇಸ್ಟ್ರುಗಳಿಗೆ ಆಯಿತಾ ಮಣ್ಣು ಮುಗಿಸ್ಬೇಕು ಅಂತೇಳಿ ಅವನು ಗೊತ್ತಾಗ್ತಾಯಿಲ್ಲ ಅವ್ನು ಏನು ಮಾಡಬೇಕು ಅಂತ. ಮ್ಯಾಥಮೆಟಿಕ್ಸ್ ಟೀಚರ್ ನೋಡಿ, ಇವನು ಅತಿ ಬುದ್ಧಿವಂತ, ಇವನು ಬರ್ತಾನೆ ಕೊನೆಗೆ ಟೇಕ್ಸ್ ಸ್ಪೇಸ್ ಫೇಸಿಂಗ್ ವಾಸರ್ ಕಫ್, ಏನು ಬಂದು ಕೂತ್ಕೊಳ್ತಾನೆ. ದ ಅದರ್ ಮಾಸ್ಟರ್ಸ್ ಆರ್ ಮಚ್ ವರಿ. ಓಕೆ, ಲಾಸ್ಟ್ ಎಕ್ಸಾಮ್ ಅಲ್ವಾ, ಏನು ಕ್ರಿಕೆಟ್ ಮ್ಯಾಚಲ್ಲಿ ಕೊನೆಗೆ ಒಂದರಿಂದ ವಿನ ಹಾಕಿ ಅನ್ನೋವಾಗ ಸೊ ನೆಕ್ಸ್ಟ್ ಏನಾಗುತ್ತೆ, ಔಟ್ ಆಗುತ್ತಾ ಅಥವಾ ಸಿಕ್ಸ್ ಹೊಡಿತಾರ, ಹಾಗೆ ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಇದು. ಏನಾಯಿತು, ಬಟ್ ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಅಶ್ಯೂರ್ಸ್ ದೆಮ್. ಓಕೆ, ನಮಗೆ ಅಲ್ವಾ ಗ್ಯಾರಂಟಿ ಕೊಡ್ತಾನೆ ವಿತ್ ದ ಗೆಸ್ಚರ್ ದಟ್ ದೇ ಮೇ ಬಿ ಡಿಪೆಂಡ್ ಆನ್ ನಿಮ್. ಓಕೆ, ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತೇಳಿ. ಸೊ ಹಿಯರ್ ಯು ಆರ್ ಓಲ್ಡ್ ಸ್ಟಿಕ್ ಇನ್ ದ ಮಡ್. ನೋಡಿ ಅವ್ನು ಬೈತಾನೆ ಓಲ್ಡ್ ಸ್ಟಿಕ್ ಇನ್ ದ ಮಡ್ ಅಂತೇಳಿ. ಅವ್ನಿಗೆ ಬೈಯೋದಿದ್ದು ಮಡ್ ಅಂದರೆ ಮಣ್ಣು, ಕೆಸರು. ಓಲ್ಡ್ ಸ್ಟಿಕ್ ಮುದುಕ ಅಂತ ಬೈತಾನೆ ಅವನಿಗೆ, ಕೆಸರು ಬಿದ್ದರು ಮುದುಕ ಅಂತ ಹೇಳಿ. ಡಿ ಯು ನೋ ವಿ ಯೂಸ್ ಟು ಕಾಲ್ ಯು ಓಲ್ಡ್ ಸ್ಟಿಕ್ ಇನ್ ದ ಮಡ್. ನೆನಪಾಡ್ತಾನೆ, ನೀನನ್ನು ಕರಿತಾ ಇದ್ದೀನಿ, ನಿಂಗೆ ನೆನಪಿದೆಯಾ ಅಂತ ಹೇಳಿ. ನೆನಪಿರುತ್ತೆ ಮೇಸ್ಟ್ರುಗಳಿಗೆ. ಸೊ ವೆನ್ ಯು ಆರ್ ಬ್ಯಾಕ್ ಯು ವುಡ್ ಬೆಟರ್ ಬ್ರಷ್ ಅಪ್ ಯುವರ್ ವಿಟ್ಸ್. ವಿಟ್ಸ್ ಅಂದರೆ ಬುದ್ಧಿಯೊಂದಿಗೆ. ಒಮ್ಮೆ ಇಡೀ ನಿನ್ನ ಬುದ್ಧಿಯನ್ನು ಒಮ್ಮೆ ಒರೆಸ್ಕೊಂಡು ಬಾ, ಉಜ್ಕೊಂಡು ಬಾ ಅಂತೇಳಿ. ಇಫ್ ಯು ಥಿಂಕ್ ಯು ಆರ್ ಗೋಯಿಂಗ್ ಟು ಪುಟ್ ಒನ್ ಓವರ್ ಆನ್ ಮೀ, ಈ ಬಂದು ಪ್ರಶ್ನೆ ಕೇಳಿ ನನ್ನ ಫೇಲ್ ಮಾಡಬೇಕು ಅಂತ ನೀನು ಯೋಚನೆ ಮಾಡಿದರೆ, ಐ ವಿಲ್ ಸ್ಟಾರ್ಟ್ ಆಫ್ ಬೈ ಟೆಲಿಂಗ್ ಯು ಎ ಫ್ಯೂ ಥಿಂಗ್ಸ್ ಅಬೌಟ್ ಮ್ಯಾಥಮೆಟಿಕ್ಸ್. ಮೊದಲೇ ಹೇಳ್ಬಿಡ್ತೀನಿ ನನ್ನ ಮ್ಯಾಥಮೆಟಿಕ್ಸ್ ಜ್ಞಾನ ಎಷ್ಟು ಚೆನ್ನಾಗಿದೆ ಅಂತೇಳಿ. ಒಮ್ಮೆ ಓದ್ಕೊಳ್ಳಿ ಇದನ್ನು. ಏನಿದೆ, 2 × 2 = 5. ಓಕೆ, 2 + 2 ಎಷ್ಟು? 5 ಹೇಳ್ತಾ ಇದ್ದಾನೆ ಅವನ ಪ್ರಕಾರ. ಆ್ಯಂಡ್ ಐ ಮೇಕ್ ಅಪ್ ಮೈ ಓನ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದರೆ ಗುಣಕಾರ. ಟೇಬಲ್ಸ್ ಆ್ಯಸ್ ಐ ಆಮ್ ಗೋಯಿಂಗ್ ಅಲಾಂಗ್, ನಾನೇ ಮಾಡ್ಕೊಳ್ತೀನಿ ಬೇರೆ ಬೇರೆ. ಆ್ಯಂಡ್ ಇಫ್ ಯು ಆ್ಯಡ್ 8 ಆ್ಯಪಲ್ಸ್ ಆ್ಯಂಡ್ 2 pears, 8 + 2 ಎಷ್ಟಾಯಿತು? 27 ಅಂತೆ ಎಪ್ರಿಕಾಟ್ಸ್. ಇಲ್ಲಿಂದ ಸಂಬಂಧ ಇದು. ದಟ್ಸ್ ಮೈ ಸಿಸ್ಟಮ್, ಇದು ನನ್ನ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಆ್ಯಂಡ್ ಯು ವಿಲ್ ಸಿ ಮೀ ಯೂಸ್ ಇಟ್. ನಾನು ಹೀಗೆ ಯೂಸ್ ಮಾಡೋದು ಟು ಹೆಲ್ಪ್ ವಿತ್ ಮ್ಯಾಥಮೆಟಿಕ್ಸ್. ಆನ್ಸರ್ ಎಕ್ಸಲೆಂಟ್, ಆನ್ಸರ್ ವೆರಿ ಗುಡ್, ಆನ್ಸರ್ ಕರೆಕ್ಟ್, ನಾಟ್ ದಿಸ್ ಟೈಮ್. ಇಷ್ಟೆಲ್ಲ ಮೋಸ ಮಾಡೋಣ ನನಗೆ ಇನ್ನೂ ಸಾಧ್ಯ ಇಲ್ಲ. ಇಟ್ ವಿಲ್ ಬಿ ಸಿಂಪ್ಲಿಯರ್ ಇಫ್ ಯು ಸೇ ಯು ಆರ್ ನಾಟ್ ಪ್ರಿಪೇರ್ಡ್ ಆ್ಯಂಡ್ ಲೆಟ್ ಮಿ ಫೇಲ್. ನೀನು ಪ್ರಿಪೇರ್ ಆಗಿಲ್ಲ ಅಂದರೆ ಹೇಳ್ಬಿಡು, ನನ್ನ ಫೇಲ್ ಮಾಡಿ, ರೀಫಂಡ್ ಮೈ ಮನಿ. ಮ್ಯಾಥಮೆಟಿಕ್ಸ್ ಮಾಸ್ಟರ್ ವೆರಿ ಕ್ಲೆವರ್ ಫೆಲೋ. ಫೋರ್ಸಿಬಲಿ ಯು ಮಸ್ಟ್ ನಾಟ್ ಜೋಕ್ ಅಬೌಟ್ ಎ ಸೀರಿಯಸ್ ಎಕ್ಸಾಮಿನೇಷನ್. ತುಂಬ ಸೀರಿಯಸ್ ಆಗಿದ್ದಾನೆ ಅವನೀಗ, ಫೈನಲ್ ಡ್ರಾಮಾ ಇದಲ್ವಾ. ಸೊ ಸೀರಿಯಸ್ ಆಗಿ ಎಕ್ಸಾಮ್ ಮಾಡ್ತಾ ಇದ್ದೀನಿ, ನೀನು ಜೋಕ್ ಮಾಡ್ತಾ ಇದೆಯಾ? ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು 2 questions. ನಿಂಗೆ 2 ಪ್ರಶ್ನೆ ಕೊಡ್ತೀನಿ. ಒನ್ ಆಫ್ ದಮ್ ಈಸ್ ಈಸಿ ಆ್ಯಂಡ್ ಅದರ್ ಈಸ್ ಹಾರ್ಡ್. ಒಂದು ಕಷ್ಟದ್ದು, ಒಂದು ಸುಲಭ ಪ್ರಶ್ನೆ. ವಾಸರ್ ಕಫ್ ಇಂಟ್ರಪ್ಟಿಂಗ್. ಒನ್ ಆಫ್ ದಮ್ ಈಸ್ ಈಸಿ, ದ ಅದರ್ ಈಸ್ ಹಾರ್ಡ್. ದ ಸೇಮ್ ಓಲ್ಡ್ ಸ್ಟಿಕ್ ಇನ್ ದ ಮಡ್. ಬಹುಶಃ 18 ವರ್ಷದ ಹಿಂದೆನೂ ಕೂಡ ಇವ್ರ ಕ್ಲಾಸಲ್ಲಿ ಸೇಮ್ ಡೈಲಾಗ್ ಇದು. ದಟ್ ಯು ಆಲ್ವೇಸ್ ವರ್. ಐ ರಿಮೆಂಬರ್ ದ ಪಿಕ್ಚರ್ಸ್ ಆಫ್ ಯು ವಿ ಯೂಸ್ ಟು ಡ್ರಾ ಆನ್ ದ ಬೋರ್ಡ್. ಶಾಲೆಯಲ್ಲಿ ಬೋರ್ಡ್ ಮೇಲೆ ಮ್ಯಾಥ್ಸ್ ಟೀಚರ್ನ ಚಿತ್ರ ಬರೀತಿದ್ರಂತೆ. ನೆನಪು ಮಾಡ್ಕೊಳ್ತಾನೆ. ದ ಮಾಸ್ಟರ್ ಇಂಟ್ರಪ್ಟಿಂಗ್. ಸೊ ಇಫ್ ದಿಸ್ ವರ್ ಆ್ಯನ್ ಎಕ್ಸಾಮಿನೇಷನ್ ಇನ್ ಆರ್ಟ್ ಯು ವುಡ್ ಬಿ ಮಾರ್ಕ್ಡ್ ಎಕ್ಸಲೆಂಟ್. ಓಕೆ, ನನ್ನ ಚಿತ್ರ ಬೋರ್ಡ್ ಮೇಲೆ ತುಂಬ ಚೆನ್ನಾಗಿ ಬರೀತಾ ಇದ್ದೆ ನೀನು. ಆರ್ಟಲ್ಲಿ ಆದರೆ, ಕಲೆಯಲ್ಲಿ ಆದರೆ ನಿಮಗೆ ಫುಲ್ ಮಾರ್ಕ್ ಕೊಡ್ತಾ ಇದ್ದು. ಬಟ್ ಇದು ಮ್ಯಾಥ್ಸಲ್ಲಿ. ಹಿ ಪಾಸಸ್ ಆ್ಯಂಡ್ ವಾಸರ್ ಕಫ್ ಸಡನ್ಲಿ ಸೈಲೆಂಟ್. ಬಟ್ ವಿ ಆರ್ ಡೀಲಿಂಗ್ ವಿತ್ ಮ್ಯಾಥಮೆಟಿಕ್ಸ್. ನೋಡಿ ಸೈಲೆಂಟಾಗಿ ಬಿಡ್ತಾನೆ ವಾಸರ್ ಕಫ್. ಮ್ಯಾಥ್ಸ್ ಇದು, ಆರ್ಟ್ ಅಲ್ಲ. ದ ಈಸಿ ಕ್ವಶನ್. ಈಗ ನಿಮಗೆ ಸುಲಭವಾದ ಪ್ರಶ್ನೆ, ಮ್ಯಾಥ್ಸ್ನ ಪ್ರಶ್ನೆ ಇದು. ಇಫ್ ವಿ ರೆಪ್ರೆಸೆಂಟ್ ದ ಸ್ಪೀಡ್ ಆಫ್ ಲೈಟ್ ಬೈ ಎಕ್ಸ್. ಓಕೆ, ಸ್ಪೀಡ್ ಆಫ್ ಲೈಟ್, ಲೈಟ್ನ ಸ್ಪೀಡನ್ನು ಎಕ್ಸ್ ಅಂತ ತಗೊಂಡು ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನ ಬರೆಯೋವಾಗ ಬಳಸಿಲ್ವ ಹಾಗೆ. ಎಕ್ಸ್ ಲೈಟ್ ಸ್ಪೀಡ್ ಅದು. ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಸ್ಟಾರ್ ಸೈರಸ್. ಸೊ ಫ್ರಮ್ ದ ಸನ್ ಬೈ ವೈ. ಸೊ ಡಿಸ್ಟೆನ್ಸ್ ದೂರ ಅಳತೆ ಮಾಡೋದಕ್ಕೆ, ಸೈರಸ್ಸಿಂದ ಸನ್ನಿಗೆ ಎಷ್ಟು ದೂರ ಇದೆ ಅದನ್ನು ವೈಯಲ್ಲಿ. ಸೊ ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ 109 ಸೈಡೆಡ್ ರೆಗ್ಯುಲರ್ ಫೋಲೋಹೆಡ್ರಾನ್ whose surface area coincides with that of a hip pocket of a state railway employee whose wife has been deceiving him for 2 years and 11 months with a regimental sergeant major of Hussars. Okay, stupid question. Okay, ಒಂದಕ್ಕೊಂದು ಸಂಬಂಧ ಇಲ್ಲ. ಅದು
ಸನ್ ಆಯಿತು, ಡಿಸ್ಟೆನ್ಸ್ ಆಯಿತು, ಮ್ಯಾಥ್ಸ್ ಆಯಿತು, ಕೊನೆಗೆ ಎಲ್ಲೆಲ್ಲಿಗೋ ಬಂದ್ಬಿಡ್ತದೆ ಅಲ್ವಾ. ಸ್ಟುಪಿಡ್ ಕ್ವಶನ್ದು. ಕೊನೆಗೆ ಒಂದು ಉತ್ತರ ಕೊಡಬೇಕು ಅವನು. ಸ್ಟಾಫ್ ಮಚ್ ಅಪ್ಸೆಟ್. ಎಂಥ ಪ್ರಶ್ನೆ, ಅವರಿಗೆ ತಲೆ ಕೆಟ್ಟೋಗುತ್ತೆ. ಬಟ್ ಅವ್ರು ಹೇಳ್ತಾರೆ, ಲುಕ್ ಹಿಯರ್ ಪ್ರೊಫೆಸರ್, ಯಾಕೆಂದರೆ ಇವ್ರ ಪ್ರಕಾರ ಏನು, ಸುಲಭದ ಪ್ರಶ್ನೆ ಕೇಳಿ ಅವನು ಸರಿಯಾಗಿ ಉತ್ತರ ಬರೆಸ್ಬೇಕಿತ್ತಲ್ವಾ. ಇಂಥ ಕಷ್ಟ ಪ್ರಶ್ನೆ ಕೇಳಿದ್ರೆ ಅವ್ನು ಉತ್ತರ ಹೇಳ್ತಾನ. ಪ್ರಿನ್ಸಿಪಲ್ ಅವ್ರಿಗೆ ಹೆದರಿಕೆ ಆಗುತ್ತೆ, ಅಯ್ಯೋ ಮಾರಯ್ಯ ಸುಲಭದ ಕೇಳು ಮಾರಯ್ಯ ಅಂತ ಹೇಳಿ. ಪ್ರೊಫೆಸರ್ ವಾಸರ್ಕಾಫ್, ಡೋಂಟ್ ಇಂಟರ್ಫಿಯರ್ ವಿತ್ ಹಿಮ್. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ವಿಲ್ ಯು ರಿಪೀಟ್ ಎ ಕ್ವಶನ್. ಈಗ ಮೈಸ್ಟ್ರಿಗೆ ಕ್ವಶನ್ ರಿಪೀಟ್ ಮಾಡಿಗೆ ಕ್ವಶನ್ ಅವರಿಗೆ ಅಷ್ಟು ಏನೋ ಗೆಸ್ ಮಾಡಿ ಹೇಳಿದಲ್ವ, ಕ್ವಶನ್ ರಿಪೀಟ್ ಮಾಡಿದ್ರೆ ಅವ್ರಿಗೆ ಬರೋದಿಲ್ಲ ಇದು. ಅರ್ಥ ಆಯ್ತಾ ಇದು? ಏನೋ ಸುಳ್ಳು ಹೇಳಿದ್ದಲ್ವ, ಈಗ ಮತ್ತೆ ಸುಳ್ಳು ಹೇಳಿಕೆ ಕಷ್ಟ ಉಂಟದ. ಬರೆದಿದ್ರೆ ಓಕೆ ಸುಳ್ಳು ಹೇಳ್ಬೋದಿತ್ತು ಓದಿ, ಈಗ ಮತ್ತೆ ಬರೋದಿಲ್ಲ ಅದು. ರಿಪೀಟ್ ಮಾಡ್ತಾನೆ ಅವನು. ನೋ, ಐದು ರಿಪೀಟ್ ಅಟೆನ್ಷನ್. ನಾನು ಪ್ರಶ್ನೆ ಕೇಳುವಾಗ ನೀನು ಕಾನ್ಸಂಟ್ರೇಷನ್ ಮಾಡಬೇಕಾಗಿತ್ತು. ಆರ್ ಯು ಡಿಡ್ ನಾಟ್, ಐದರ್ ಯು ನೋ ದ ಆನ್ಸರ್, ನಿಮ್ಗೆ ಉತ್ತರ ಗೊತ್ತಿಲ್ವಾ, ಆರ್ ಯು ಡೋಂಟ್ ಟೆಲ್ ಮಿ ದ ಆನ್ಸರ್ ಬಿಕಾಸ್ ಯು ಡೋಂಟ್ ನೋ ಇಟ್. ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತ ನಂಗೆ ಗೊತ್ತು, ಹೇಳು. ರೈಟ್ ವಾಸರ್ಕಾಫ್, ಅಫ್ಕೋರ್ಸ್ ಐ ನೋ ಇಟ್. ಅವ್ನು ಮಂಗ ಹೇಳ್ತಾನೆ, ಇಲ್ಲ ನಂಗೆ ಉತ್ತರ ಗೊತ್ತು. ಪ್ರಶ್ನೆನೇ ಸರಿ ಇಲ್ಲ, ಅದು ಉತ್ತರ ಏನು ಗೊತ್ತು, ನ್ಯಾಚುರಲಿ ಐ ನೋ ಇಟ್. ಸೊ ಐ ಟೆಲ್ ಯು 2629 ಲೀಟರ್ಸ್. ಓಕೆ, ಏನು ಉತ್ತರ ಇದು ಲೀಟ್ರ್ ಯಾಕೆ ಬಂತು? 2629 ಉತ್ತರ ಅಂತೆ. ಎಕ್ಸಾಕ್ಟ್, ನೋ ಫ್ರ್ಯಾಕ್ಷನ್ಸ್, ಹಿಂದೆ ಮುಂದೆ ಇಲ್ಲ. ಆ್ಯಂಡ್ ನಾವು ಡಿಡ್ ಐ ಗಿವ್ ಯು ದ ಕರೆಕ್ಟ್ ಆನ್ಸರ್? ಸರಿ, ಇದು ಹಿಚಿಕಲ್ಸ್ ನಗ್ತಾನೆ. ಸೊ ಐ ಹ್ಯಾವ್ ಗಿವನ್ ಯು ಆನ್ಸರ್ ವಿಚ್ ಇಸ್ ಟೂ ಗುಡ್. ಓಕೆ, ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ನೋ ದ ಆನ್ಸರ್ ಇಸ್ ರಾಂಗ್. ಏನು ಉತ್ತರ ಕೊಟ್ಟದ್ದು ಅವನು? 2629 ಅಲ್ವಾ, ಉತ್ತರ ತಪ್ಪಂತೆ. ಬಟ್ ಸರಿ ಉತ್ತರ ಏನು? ದ ಕರೆಕ್ಟ್ ಆನ್ಸರ್ ವಾಸ್ 2628. ಸೊ ಒಂದು ಮಾತ್ರ ನಂಬರ್ ಹೆಚ್ಚು, ಇದು 9 ಇದೆ, ಇಲ್ಲಿ 8 ಇದೆ, ಅದು ತಪ್ಪಂತೆ. ಆ್ಯಂಡ್ ನಾಟ್ 29. ಹಿ ಟರ್ನ್ಸ್ ಟು ದ ಪ್ರಿನ್ಸಿಪಾಲ್. ಪ್ರಿನ್ಸಿಪಾಲ್ ತಿರುತ್ತಾರೆ, ಐ ರೆಫ್ಯೂಸ್ ಟು ಪಾಸ್ ದ ಕ್ಯಾಂಡಿಡೇಟ್, ಮಾರ್ಕ್ ಇಮ್ ಫೇಲ್ಯೂರ್. ಜೋರಾಗಿ ಹೇಳ್ತಾನೆ, ನಾನಿನ್ನ ಪಾಸ್ ಮಾಡೋದಿಲ್ಲ, ಒಂದು ತಪ್ಪಾಗಿದೆ, ಫೇಲ್ ಮಾಡಿ. ಆಯಿತಾ, ಎಲ್ಲ ಮೇಸ್ಟ್ರುಗಳಿಗೆ ತಲೆಗಟ್ಟಾಯಿತು. ವಾಸರ್ಕಾಫಿಗೆ ಭಾಳ ಖುಷಿ ಆಯಿತು. ಐ ಟೋಲ್ಡ್ ಯು ಸೋ, ಐ ಟೋಲ್ಡ್ ಯು ಸೋ. ಪ್ರಿನ್ಸಿಪಾಲ್ ಥಂಡರ್ಸ್ಟ್ರಕ್, ಅವ್ರಿಗೆ ಸಿಡ್ಡೊಡ್ದಂಗೆ ತಲೆಗೆ. ಪ್ರೊಫೆಸರ್ ಏನು ಮಾಡ್ತಿದ್ದೀರಾ? ಮ್ಯಾಥಮೆಟಿಕ್ಸ್ ಮಾಸ್ಟರ್, ಐ ಆಮ್ ಸಾರಿ, ಇಟ್ ಇಸ್ ಟ್ರೂ ಟು ಹಿಸ್ ಎರರ್ ಅಮೌಂಟೆಡ್ ಟು ಲೆಸ್ ದ್ಯಾನ್ ಎ 1/10%. ಓಕೆ, ಇನ್ ದ ಟೋಟಲ್, ಬಟ್ ವಾಸ್ ಅನ್ ಎರರ್, ಹಿ ಫೇಲ್ಸ್. ಓಕೆ, ಚೂರು ತಪ್ಪಾಗಿರ್ಬೋದು, ಆದರೂ ಅದು ತಪ್ಪೇ. ಸೊ ಅವ್ನು ಪಾಸ್ ಆಗೋದಿಲ್ಲ, ಅವನು ಫೇಲ್. ಸೊ ಮೈ ಟ್ಯೂಷನ್ ಫೀಸ್, ಅವನಿಗೆ ಹಣದ ಮೇಲೆ ಚಿಂತೆ. ಓಕೆ, ಇನ್ ಮೈ ಒಪಿನಿಯನ್ ದ ಕ್ಯಾಂಡಿಡೇಟ್ಸ್ ರಿಕ್ವೆಸ್ಟ್ ಇಸ್ ರೀಸನಬಲ್. ಮ್ಯಾಥ್ಸ್ ಟೀಚರ್ ಹೇಳ್ತಾರೆ, ಸೊ ನನ್ನ ಪ್ರಕಾರ ಅವನು ಕೇಳಿದ್ದು ಸರಿ. ಅವನೇನು ಕಲಿಯಿಲ್ಲ, ದಡ್ಡ ಅವನು, ಅವನ ಹಣ ಅದು ನಾವು ವಾಪಸ್ ಕೊಡಬೇಕು. ನೌ ದಟ್ ಐ ಹ್ಯಾವ್ ಸ್ಯಾಟಿಸ್ಫೈಡ್ ಮೈ ಸೆಲ್ಫ್, ಹಿ ಕೆನಾಟ್ ಪಾಸ್ ಅವರ್ ಎಕ್ಸಾಮಿನೇಷನ್. ಸೊ ಈ ಮನುಷ್ಯ ಪಾಸ್ ಆಗೋದಿಲ್ಲ. ಇಟ್ ಈಸ್ ಇಸ್ ರೈಟ್ ಟು ಕವರ್ ದ ಮನೀಸ್ ವಿಚ್ ವರ್ ಪೇಯ್ಡಸ್. ನಮ್ಗೆ ಕೊಟ್ಟ ಹಣವನ್ನು ಅವನು ವಾಪಸ್ ಕೊಡಬೇಕು. ವಾಸರ್ಕಾಫ್, ದಟ್ಸ್ ಸೊ. ಎಲ್ಲ ಮರ್ಸ್ಬಿಟ್ಟ ಅವನು, ಖುಷಿಯಾಗಿದ್ದಾನೆ. ದಟ್ಸ್ ರೈಟ್, ಗಿವ್ ಮಿ ದ ಮನಿ. ದ ಸ್ಟಾಫ್ ಸ್ಟೇಸ್ ಆಸ್ ಇಫ್ ದ ಹೆವೆನ್ಸ್ ಹ್ಯಾಡ್ ಫಾಲನ್. ಇಡೀ ಸ್ವರ್ಗವೇ ತಲೆ ಮೇಲೆ ಆಕಾಶ ಬಿದ್ದಾಗ ಆಡ್ತಿದ್ದಾರೆ ಅವರೀಗ. ಪ್ರಿನ್ಸಿಪಲ್ ಫ್ಯೂರಿಯಸ್ಲಿ, ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ಇಸ್ ಇಟ್ ವಾಟ್ ಯು ಥಿಂಕ್? ಏನು ಮಾಸ್ಟರ್ ನೀವು ಹೀಗೆ ಮಾಡಿದ್ದು ಅಂತೇಳಿ ಸಿದ್ದು ಬರ್ತಾವರಿಗೆ. ಮ್ಯಾಥಮೆಟಿಕ್ಸ್ ಟೀಚರ್, ಅಬ್ಸಲ್ಯೂಟ್ಲಿ, ದಿಸ್ ಇಸ್ ಅ ಗುಡ್ ಸ್ಕೂಲ್. ಓಕೆ, ಒಂದು ಒಳ್ಳೆ ಶಾಲೆ ಇದು. ಇಟ್ ಈಸ್ ಅವರ್ ಡ್ಯೂಟಿ ಟು ಸಿ ದಟ್ ನಥಿಂಗ್ ನೆವರ್ ಇಂಜೂರಿಸ್ ಇಟ್ಸ್ ರೆಪ್ಯುಟೇಷನ್. ಸೊ ಶಾಲೆಯ ಹೆಸರು ಹಾಳಾಗಬಾರ್ದು. ಹಾಗಾಗಿ ಈ ವಿದ್ಯಾರ್ಥಿ ಕಲಿಲಿಲ್ಲ, ಅವನಿಗೆ ಹಣ ವಾಪಸ್ ಕೊಡಿ, ಕಲ್ತ್ರೆ ಮಾತ್ರ ದುಡ್ಡು ತೊಗೊಳ್ಬೇಕು ಅಂತೇಳಿ. ಸೊ ಹೌ ಮಚ್ ಡು ಯು ಓ ಯು? ವಾಸರ್ಕಾಫ್, ಎಷ್ಟು ಹಣ? ಇವನು ವಾಸರ್ಕಾಫು ಈಗ ಲೆಕ್ಕ ಮಾಡಬೇಕಲ್ವ, 18 ವರ್ಷದ ಹಿಂದೆ ಶಾಲೆ ಸೇರಿದಾಗಿಂದ ಬಿಡೋದಂತ ಎಷ್ಟು ವರ್ಷ, ಎಷ್ಟು ಫೀಸ್ ಕಟ್ಟಿದ್ದ ವಾಸರ್ಕಾಫ್? ಬೀಡಿಲಿ ದುರಾಸೆಯಿಂದ, ಫರ್ಗೆಟಿಂಗ್ ಎವ್ರಿಥಿಂಗ್ ಎಲ್ಸ್. ನಾನು ಎಲ್ಲಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಎಲ್ಲ ಮಾತು, ಏನು ಮಾಡಬೇಕಾಗಿತ್ತು ಎಲ್ಲ ಮಾತು. ಇಡೀ ಈ ಡೈಲಾಗ್ನಲ್ಲಿ ಕ್ಯಾಲ್ಕುಲೇಷನ್ ನೋಡಿ, ಲೆಕ್ಕ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಐ ವಿಲ್ ಟೆಲ್ ಯು ಎಕ್ಸಾಕ್ಟ್ಲಿ, ಐ ಅಟೆಂಡೆಡ್ ದಿ ಸ್ಕೂಲ್ ಫಾರ್ 6 years ಇನ್ ಆಲ್. 6 ವರ್ಷ ಶಾಲೆಗೆ ಬಂದಿದ್ದಾನೆ. ಡ್ಯೂರಿಂಗ್ ದ ಫಸ್ಟ್ 3 years ದ ಫೀ ವಾಸ್ 150 crowns. ಅಲ್ಲಿಯ ಕರೆನ್ಸಿ ಇದು ಕ್ವಾರ್ಟರ್ಲಿಗೆ 150 crowns ಕೊಡ್ತಾ ಬರ್ತಾನೆ. ಆಯಿತಾ, ಟೋಟಲ್ ಫಾರ್ 3 years ವಾಸ್ 1800. ಸೊ 3 ವರ್ಷಕ್ಕೆ 1800 ರೂಪಾಯಿ ಆಯಿತು. ಡ್ಯೂರಿಂಗ್ ದ ಸೆಕೆಂಡ್ 3 years, ಇನ್ನು 3 ವರ್ಷ, ಫೀ ವಾಸ್ 400 crowns ಸೆಮಿ ಆ್ಯನ್ಯುಯಲಿ. ಆಯಿತಾ, ಸೊ ವರ್ಷಕ್ಕೆ 2 ಬಾರಿ 400 crowns. ಟೋಟಲ್ 2400 ಅಷ್ಟಾಯಿತು. ಆ್ಯಂಡ್ 1800 ಈಸ್ 4200. ಓಕೆ, ಎಕ್ಸಾಮಿನೇಷನ್ ಫೀಸ್ 240 crowns, 95 heller.
ಹೆಲ್ಲರ್ ಕರೆನ್ಸಿ ಏನಿದು ಸರ್ಟಿಫಿಕೇಟ್ಸ್, ಡಾಕ್ಯುಮೆಂಟ್ಸ್, ಬುಕ್ಸ್, ಸ್ಟ್ಯಾಂಪ್, ಟ್ಯಾಕ್ಸಸ್ 1241 crowns, 43 hellar, and total is 5682 crowns, 38 hellar. Incidentally, stationery, notebooks 768 crowns, 12 hellar. Grand total ಯೋಚನೆ ಮಾಡಿ, ನೀವೆಲ್ಲ ಇಷ್ಟು ಲೆಕ್ಕ ಇಟ್ಟಿದ್ದೀರಾ? ಸ್ಟೇಷನರಿ, ಪೆನ್ನು, ಪೆನ್ಸಿಲ್, ಎಕ್ಸಾಮ್ ಫೀಸ್ ಎಷ್ಟು ಕಟ್ಟಿದ್ರೆ ನೆನ್ಕೊಂಡು ನಿಮಗೆಲ್ಲ. ಅಂದರೆ ಈ ಮನುಷ್ಯ ಅಷ್ಟು ಕೂಡ ನೆನ್ಪಿಟ್ಟು ಲೆಕ್ಕ ಇರ್ತಾನೆ. ಸೊ ಟೋಟಲ್ ಈಸ್ 6450 crowns, 50 hellar. ನಾಕ್ ಆಫ್ ದ ಹೆಲ್ಲಾರ್. ಸೊ ಚೇಂಜ್ ಬೇಡ ಆಯಿತಾ, 50 ಹೆಲ್ಲರ್ ಅದು ಬೇಡ. ಸೊ ಒಟ್ಟಿನಲ್ಲಿ ಕಾಲ್ ಇಟ್ ಎ ಕ್ರೌನ್ಸ್. ಸೊ 6450 crowns ನನಗೆ ಹಣ ಬೇಕು. ಎಷ್ಟು ಬುದ್ಧಿವಂತ ನೋಡಿ ಇವನು, ಆಯಿತಾ, ಮಂಗನಾಗ್ಬಿಟ್ಟ ಇಲ್ಲಿ. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್ ಚೆಕಿಂಗ್ ವಿತ್ ಎ ಪೇಪರ್ ಆ್ಯಂಡ್ ಎ ಪೆನ್ಸಿಲ್ ಆ್ಯಸ್ ವಾಸರ್ಕಾಫ್ ಕಾಲ್ಸ್ ಔಟ್ ದ ಅಮೌಂಟ್ಸ್. ಸೊ ಮ್ಯಾಥ್ಸ್ ಟೀಚರು ಅವ್ನು ಹೇಳಿದ್ದನ್ನೆಲ್ಲ ಬರ್ಕೊಳ್ತಾರೆ. ಎಕ್ಸಾಕ್ಟ್ಲಿ, ಯು ಕ್ಯಾನ್ ರಿಲೇ ಆನ್ ಇಟ್. ಓಕೆ, ಇನ್ನು ಸರಿ ಲೆಕ್ಕ ಇದೆ. ವಾಸರ್ಕಾಫ್ ಎಕ್ಸಾಕ್ಟ್ಲಿ ಯು ಕ್ಯಾನ್ ರಿಲೇ ಆನ್ ಇಟ್. ಅವನಿಗೆ ಗೊತ್ತಿಲ್ಲ ಇನ್ನು ಏನಾಗ್ತದೆ ಅಂತ ಹೇಳಿ. ದ ಮ್ಯಾಥಮೆಟಿಕ್ಸ್ ಮಾಸ್ಟರ್, ಇಟ್ ಈಸ್ ರೈಟ್, ದೆರ್ ಇಸ್ ನೋ ಕ್ವಶನ್ ಆಫ್ ಇಟ್, ಇಟ್ಸ್ ರೈಟ್ ಟು ದ ಸ್ಮಾಲೆಸ್ಟ್ ಡೀಟೇಲ್. ಓಕೆ, ಚಿಕ್ಕದು ಕೂಡ ಅಮೌಂಟ್ ಕರೆಕ್ಟ್ ಲೆಕ್ಕ ಇಟ್ಟಿದ್ದಾನೆ. ಹಿ ಆಫರ್ಸ್ ವಾಸರ್ಕಾಫ್ ಇಸ್ ಹ್ಯಾಂಡ್. ಮ್ಯಾಥ್ಸ್ ಟೀಚರು ಅವನಿಗೆ ಹ್ಯಾಂಡ್ ಚೆಕ್ ಮಾಡ್ತಾನೆ. ಐ ಕಂಗ್ರ್ಯಾಚುಲೇಟ್ ಯು, ದಟ್ಸ್ ಮೈ ಡಿಫಿಕಲ್ಟ್ ಕ್ವಶನ್. ನನ್ನ ಇನ್ನೊಂದು ಪ್ರಶ್ನೆ ಇತ್ತಲ್ವಾ, ಅದು ಇದೇ ಪ್ರಶ್ನೆ, ಕಷ್ಟದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಾಯ್ತು ನೀನು ಎಕ್ಸಾಮ್ನಲ್ಲಿ. ಎಸ್, ಪಾಸ್ ಆದೆ ಅಂತೇಳಿ. ವಾಸರ್ಕಾಫ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್, ಅವ್ರಿಗೆ ಏನಾಯ್ತು ಗೊತ್ತಾಗ್ತಾ ಇಲ್ಲ, ಭಾಳ ಖುಷಿಲಿದ್ದ, ದುಡ್ಡು ಸಿಕ್ಕತ್ತೆ ಅಂತೇಳಿ ಲೆಕ್ಕ ಹೇಳಿ. ವಾಟ್? ಮ್ಯಾಥಮೆಟಿಕ್ಸ್ ಮಾಸ್ಟರ್ ಟು ದ ಪ್ರಿನ್ಸಿಪಲ್, ಐ ಸರ್ಟಿಫೈ ದಟ್ ದ ಕ್ಯಾಂಡಿಡೇಟ್ ಪಾಸಸ್ ಇನ್ ಮ್ಯಾಥಮೆಟಿಕ್ಸ್. His answer to this easy question was very little out of the way. ಸ್ವಲ್ಪ ಮಾತ್ರ ಸಮಸ್ಯೆ ಇತ್ತು. ಬಟ್ his answer to the difficult question, how much the refund should be, was exactly correct. Herr Wasserkoff is really a mathematical genius. ಮ್ಯಾಥ್ಸ್ನಲ್ಲಿ ಅಷ್ಟು ಕ್ಲೆವರ್ ಇದ್ದಾನೆ ಅವನು. ವಾಸರ್ಕಾಫ್ ಸ್ಟ್ರೈಕಿಂಗ್ ಇಸ್ ಫೋರೆಡ್. ಈಗ ಅವನು ತಲೆ ಚೆಚ್ಕೊಳ್ತಾ ಇದ್ದಾನೆ, ಎಂಥ ಕೆಲಸ ಮಾಡಿಬಿಟ್ಟೆ ಅಂತೇಳಿ. ಸೊ ಯು ಡಿಡ್ ಪುಟ್ ಒನ್ ಓವರ್ ಆನ್ ಮೀ, ಕೊನೆಗೂ ನನ್ನ ಮುಳುಗಿಸ್ಬಿಟ್ರಿ ಅಂತ ಹೇಳಿ. ರೈಟ್. ಸೊ ಥರ್ಡ್ ಯೂನಿಟ್ ಅಲ್ಲಿಗೆ ಮುಗಿಯಿತು. ಸೊ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲಿದು? ಫೋರ್ತ್ ಯೂನಿಟ್ ನೋಡಿ, ದ ಪ್ರಿನ್ಸಿಪಲ್ ರೈಸಿಂಗ್. ಖುಷಿಯಾಗುತ್ತೆ, ಎಲ್ಲರೂ ಶಾಕಲ್ಲಿದ್ರಲ್ವ, ಏನೂ ಆಗುತ್ತೆ, ಮ್ಯಾಥಮೆಟಿಕ್ಸ್ ನಮ್ಮನ್ನು ಮುಳುಗಿಸ್ತಾ, ಇವನು ಫೇಲ್ ಆಗ್ತಾನೆ, ನಾವು ಹಣ ಕೊಡಬೇಕು ಅಂತ ಇದ್ರಲ್ವ. ಬಟ್ ಸಡನ್ ಟ್ವಿಸ್ಟ್ ಆಯಿತು ಸ್ಟೋರಿಯಲ್ಲಿ. ಪ್ರಿನ್ಸಿಪಲ್ ನೋಡಿ, ಐ ಪ್ರೆಸೆಂಟ್ ದ ರಿಸಲ್ಟ್ಸ್ ಆಫ್ ದ ಎಕ್ಸಾಮಿನೇಷನ್. ಹರ್ ವಾಸರ್ಕಾಫ್ ಹ್ಯಾಸ್ ಪಾಸ್ಡ್ ವಿತ್ ಡಿಸ್ಟಿಂಕ್ಷನ್. ನಾರ್ಮಲ್ ಪಾಸ್ ಅಲ್ಲ ಅದು, ಜಸ್ಟ್ ಪಾಸ್ ಅಲ್ಲ, ಡಿಸ್ಟಿಂಕ್ಷನ್ ಇನ್ ಎವ್ರಿ ಸಬ್ಜೆಕ್ಟ್, ಆ್ಯಂಡ್ ಹ್ಯಾಸ್ ಗೇನ್ shown that he is entitled to certificate we awarded him on his graduation. ಸೊ ಅವನಿಗೆ ಶಾಲೆಯಲ್ಲಿ ಚೆನ್ನಾಗಿ ಕಲಿತು ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾನೆ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಹರ್ ವಾಸರ್ಕಾಫ್, ವಿ ಆಫರ್ ಅವರ್ ಕಂಗ್ರ್ಯಾಚುಲೇಷನ್ಸ್, ಅಕ್ಸೆಪ್ಟಿಂಗ್ ಎ large share of them for ourselves for having taught you so excellently. ನಿಮ್ಮ ಗೆಲುವಿನಲ್ಲಿ ನಮ್ಮ ಯಶಸ್ಸು ಕೂಡ ಇದೆ, ಯಾಕೆಂದ್ರೆ ನಾವೇ ನೀವು ಕಲಿಸಿದೆ ನಿನಗೆ ಅಂತೇಳಿ. ಆ್ಯಂಡ್ ನೌ ದಟ್ ವಿ ಹ್ಯಾವ್ ವೆರಿಫೈಡ್ ಯುವರ್ ನಾಲೆಡ್ಜ್ ಆ್ಯಂಡ್ ಯುವರ್ ಎಬಿಲಿಟೀಸ್. ಮತ್ತೆ ನಿನ್ನನ್ನು ಚೆಕ್ ಮಾಡಿದ್ದೀವಿ. ಸೊ ಹಿ ಮೇಕ್ಸ್ ಅನ್ ಎಲೆಕ್ವೆಂಟ್ ಗೆಸ್ಚರ್ಸ್. ಅವ್ನು ನೋಡಿ ಎಲ್ಲ ಎಕ್ಸ್ಪ್ರೆಷನ್ಸ್ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಗೆಟ್ ಔಟ್ ಆಫ್ ಬಿಫೋರ್, ಐ ಹ್ಯಾವ್ ಥ್ರೋನ್ ಔಟ್. ಮೊದಲು ನೀನು ಬಿಸಾಕೋಕ್ಕಿಂತ ಮುಂಚೆ, ನೀನು ತೆಗೆದು ಬಿಸಾಡೋಕ್ಕಿಂತ ಮುಂಚೆ ನೀನು ಹೋಗು. ಹಿ ರಿಂಗ್ಸ್ ಇಸ್ ದ ಸರ್ವೆಂಟ್. ಬೆಲ್ ಮಾಡ್ತಾನೆ ಪ್ರಿನ್ಸಿಪಾಲ್. ದ ಫಾಲೋಯಿಂಗ್ ಸ್ಪೀಚಸ್ ಆರ್ ನಿಯರ್ಲಿ ಸ್ಪೋಕನ್ ಸೈಮಲ್ಟೇನಿಯಸ್ಲಿ. ಎಲ್ಲ ಮಾಸ್ಟ್ರು ಒಂದೇ ಸಮಯಕ್ಕೆ ಮಾತಾಡ್ತಾರೆ, ಒಟ್ಟಿಗೆ ಮಾತಾಡೋದು ಇಷ್ಟು ಕೂಡ. ಸೊ ಒಬ್ಬೊಬ್ರಿಗೆ ಏನು ಅಡ್ಡಸಿಟ್ಟಿದ್ದಲ್ವ ಅವನು, ಅದೆಲ್ಲ ಒಟ್ಟಿಗೆ ಮಾತಾಡ್ತಾರೆ. ಹಿಸ್ಟ್ರಿ ಅವರು ನಮ್ಸ್ಕಲ್, ಓ ಸೈಟ್ ಅಗೈನ್, ಮತ್ತೆ ಹೇಳು, ಐ ವಿಲ್ ಶೋ ಯು ದ ವಾಟ್ಸ್ ವಾಟ್, ಈಗ ನಿಮಗೆ ಬುದ್ಧಿ ಕಳಿಸಿದ ಮಗನೇ ಅಂತ ಹೇಳಿ. ಫಿಸಿಕ್ಸ್ ಮಾಸ್ಟರ್, ಕ್ಯಾನಿಬಾಲ್, ಆ್ಯಂಡ್ ಯು ಆರ್ ದ ಒನ್ ಹು ಟೈಡ್ ಸ್ಟ್ರಿಂಗ್ ಅಕ್ರಾಸ್ ದ ಐಲ್. ನನ್ನ ಕೆಳಗೆ ಬೀಳಿಸಿ ನೀನು ನೋಡಿ. ಜಿಯೋಗ್ರಫಿ, ಹಿಪೋಕ್ರೇಟ್, ನೆಟ್ವೇಟ್, ಆಸ್, ಎಷ್ಟು ಅಡ್ರೆಸ್ಗಳು. ಮ್ಯಾಸ್ಟೋನು, ಓಲ್ಡ್ ಸ್ಟಿಕ್ ಇನ್ ದ ಮಾಡ್. ಸರ್ವೆಂಟ್ ಬರ್ತಾನೆ. ಎಸ್ ದ ಪ್ರಿನ್ಸಿಪಾಲ್ ಇಂಡಿಕೇಟಿಂಗ್ ವಾಸರ್ಕಾಫ್, ರಿಮೂವ್ ದಟ್ ಆಬ್ಜೆಕ್ಟ್. ನೋಡಿ ಈಗ ಅವನನ್ನ ವಿದ್ಯಾರ್ಥಿ ನೋಡಲ್ಲ, ಅದು ವಸ್ತು ಥರ ನೋಡ್ತಾನೆ. ಇವನ್ನ ತೆಗೆದು ಬಿಸಾಕು. ದ ಸರ್ವೆಂಟ್ ಸೀಸಸ್ ವಾಸರ್ಕಾಫ್ ಬೈ ದ ಕಾಲರ್. ಕುತ್ತಿಗೆ ಪಟ್ಟಿ ಹಿಡ್ಕೊಳ್ತಾನೆ. ಆ್ಯಂಡ್ ಅ ಸೀಟ್ ಆಫ್ ಹಿಸ್ ಟ್ರೌಸರ್ಸ್ ಆ್ಯಂಡ್ ರಶಸ್ ಹಿಮ್ ಆಫ್. ಪ್ಯಾಂಟ್ ಹಾಕೊಂಡು ಹಿಡ್ಕೊಂಡು ಅವನ ಹೊರಗೆ ಕರ್ಕೊಂಡು ಹೋಗ್ತಾನೆ. ದ ಪ್ರಿನ್ಸಿಪಲ್ ಟರ್ನ್ಸ್ ಟು ದ ಟಾಪ್ ಆ್ಯಂಡ್ ಬೀವ್ಸ್. ಖುಷಿಯಲ್ಲಿ ನಗ್ತಾ ಇದ್ದಾನೆ ಪ್ರಿನ್ಸಿಪಾಲು. ಥ್ಯಾಂಕ್ ಯು ಜೆಂಟಲ್ಮ್ಯಾನ್ ಫಾರ್ ಯುವರ್ ಮ್ಯಾಗ್ನಿಫಿಷೆಂಟ್ ಕೋಆಪರೇಷನ್.
ಸೊ ಒಳ್ಳೆ ಕೆಲಸ ಮಾಡಿದ್ರಿ ಅಂತೇಳಿ. ಇನ್ ದ ಫ್ಯೂಚರ್ ಇಟ್ ವಿಲ್ ಬಿ ಅವರ್ ಪ್ರೌಡೆಸ್ಟ್ ಬೋಸ್ಟ್, ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತೇಳಿ ಮುಂದಕ್ಕೆ, ದಟ್ ಇನ್ ದಿಸ್ ಸ್ಕೂಲ್ ಎ ಪ್ಯೂಪಿಲ್ ಸಿಂಪ್ಲಿ ಕೆನಾಟ್ ಫೇಲ್. ಸೊ ಸುಮ್ಮನೆ ಯಾರು ಕೂಡ ಫೇಲ್ ಆಗೋದಿಲ್ಲ. ದಿ ಶೇಕ್ ಹ್ಯಾಂಡ್ಸ್ ಆ್ಯಂಡ್ ಸ್ಲ್ಯಾಪ್ ಈಚ್ ಅದರ್ಸ್ ಬ್ಯಾಕ್, ಒಬ್ರಿಗೊಬ್ರು ಕಂಗ್ರಾಚುಲೇಟ್ಸ್ ಹೇಳ್ಸ್ಕೊಳ್ತಾ ಬರ್ತಾರೆ. ಸೊ ಕಾಟನ್ ಡ್ರಾಪ್ಸ್. ಸೊ ಇಲ್ಲಿಗೆ 4th 1 act ಪ್ಲೇ ರೀಫಂಡ್ ಮುಗಿಯುತ್ತೆ, ರೈಟ್. ಸೊ ಇದ್ರ ಜೊತೆಗೆ ನಿಮಗೆ ನೋಟ್ಸ್ ಕೂಡ ಕೊಡ್ತಾ ಇದ್ದೀನಿ, ಆ ನೋಟ್ಸನ್ನು ಕೂಡ ಪ್ರಿಪೇರ್ ಹಾಕ್ಕೊಳ್ಳಿ. ಓಕೆ, ಸೊ ಡ್ರಾಮಾ ಹೋಪ್ ಅರ್ಥ ಆಯ್ತಲ್ಲ ನಿಮಗೆ. ಸೊ ಇಡೀ ಪ್ಲೇನಲ್ಲಿ ಬೇಕಾಗಿದ್ದೇನು ಲಾಜಿಕ್. ಅವನು ಫೇಲ್ ಆಗಬೇಕಂತ ಬರ್ತಾನೆ, ರೀಫಂಡ್ ಬೇಕು ಅಂತ ಬರ್ತಾನೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನು, 3rd ಯೂನಿಟಲ್ಲಿ ಹೇಗೆ ಎಲ್ಲ ಮಾಸ್ಟರ್ಸ್ಗಳು ಅವನಿಗೆ ಮೋಸ ಮಾಡ್ತಾರೆ, ಅವ್ನು ಕೊಟ್ಟ ತಪ್ಪು ಉತ್ತರವನ್ನೇ ಸರಿ ಉತ್ತರ ಅಂತ ಹೇಳಿ ಹ್ಯೂಮರ್ಟಕ್ಕೆ ಹರಸಾಹಸ ಮಾಡ್ತಾ ಹೋಗ್ತಾರೆ ಈಗ. ಸೊ ಇಡೀ ಪ್ಲೇನಲ್ಲಿ ನಗು ತೋರಿಸೋಂಥ ಹ್ಯೂಮರಸ್ ಆಗಿರುವಂಥದ್ದು ಅದು. ಸೊ ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗಲಿಕ್ಕೆ ಆ ಟಾಪಿಕ್ಸ್ಗಳನ್ನು, ಸೊ ಹೆಚ್ಚಾಗಿ ನಮಗೆ ಹೇಗೆ ಟ್ರಿಕ್ಸನ್ನು ಯೂಸ್ ಮಾಡ್ತಾರೆ ಆಯಿತಾ, ಅದನ್ನು ನೆನ್ಪಿಟ್ಕೊಂಡು ನಾವು ಆನ್ಸರ್ ಮಾಡಬೇಕಾಗತ್ತೆ ಆಯಿತಾ. ಸೊ ಕೀಪ್ ಇನ್ ಟಚ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕೀಪ್ ಇನ್ ಟಚ್, ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ವೆರಿ ಮಚ್.